ದರ್ಶನ್ ಅವ್ರನ್ನ ರಾಜಕೀಯಕ್ಕೆ ತರಬೇಕು ಅಂತ ನೀವು ಪ್ರಯತ್ನ ಪಟ್ಟಿದ್ರಂತೆ. ದರ್ಶನ್ ಅವರು ಅವಾಗ ಅಪ್ಕಮಿಂಗ್ ಸ್ಟಾರ್ ಕರೆ ಮಾಡ್ತಾರೆ, ಫೋನ್ ಮಾಡಿ ಹರೀಶ್ ಮಾತಾಡಬೇಕು ಬಾ ಅಂತೇಳಿ. ದರ್ಶನ್ನ ಕ್ಷೇತ್ರದಿಂದ ನಿಲ್ಲಿಸ್ಬೇಕು ಅಂತೇಳಿ ಅಂದ್ಕೊಂಡಿದ್ದೀವಿ. ಖರ್ಚು ವೆಚ್ಚ ಏನಿದೆ ಪ್ರತಿಯೊಂದು ನಾವು ಪಾರ್ಟಿ ಮಾಡುತ್ತೆ. ನಾನು ಬಂದು ನಾಮಿನೇಷನ್ ಮಾಡಿ ನಿಂತು ಪ್ರಚಾರಕ್ಕೆ ಬರಲಿ ಸಾಕು, ಮಿಕ್ಕಿದಲ್ಲ ನಾನು ನೋಡ್ಕೊತೀನಿ ಅಂತೇಳಿ ದರ್ಶನ್ ಕೇಳಿ ನೋಡು ಅಂತೇಳಿ ಅಂದರು. ಏನಿಲ್ಲ, ದರ್ಶನ್ ಒಂದು ಒಳ್ಳೆ ಆಫರ್ ಬಂದಿದೆ. ಅಯ್ಯೋ ಗುರುಗಳೇ, ರಾಜಕೀಯ ನನಗೆ ಚಿಕ್ಕ ವಯಸ್ಸಲ್ಲಿ ನೀನು MP ಆಗೋಗ್ಬಿಡ್ತೀಯ, ನೀನು ಗುರುಗಳೇ ನೀವು ಪದೇ ಪದೇ ಹಿಂಗೆ ಹೇಳಿ ಭಯ ಶುರು ಆಗ್ತಾ ಇದೆ ನನಗೆ ಅಂತೇಳಿ ಪಾಪ ಹೇಳ್ದ ದರ್ಶನ್. ರಾಜಕಾರಣ ಅಂತ ಮತ್ತೆ ನೋಡಿದ್ದು ಗುರ್ಸ್ಕೊಂಡಿದ್ದು ಪಾಪ ಸುಮಲತಾ ಅವರಿಂದ ಜಾಸ್ತಿ ಅವರು ಯಶ್ ಅವ್ರು ಕಾಣಿಸ್ಕೊಂಡಿದ್ದು. ಚೂರು ರಾಜಕೀಯದ ಆಸೆನೂ ಇದೆ ದರ್ಶನ್. ಮೆಜೆಸ್ಟಿಕ್ ಚಿತ್ರ ಹೇಗೆ ಸ್ಟಾರ್ಟ್ ಆಯ್ತು ಅನ್ನೋದೊಂದು ಒಳ್ಳೆ ಕಥೆ ಇದೆ, ಕೇಳಿ 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 ಅಂತೇಳಿ ತುಂಬ ಸತಿ ಹೇಳಿದ್ರು ನಾಗರಾಜ್ ಅವರು. ದರ್ಶನ್ ಅವ್ರು ಇಂಟ್ರೊಡ್ಯೂಸ್ ಮಾಡಿದ್ರೆ ಆ ಮೂವಿಗೆ ಅವಾಗ. ಹೌದು, ಸುದೀಪ್ ಅವ್ರು ಮಾಡ್ಬೇಕಾಯ್ತು ಆ ಪಿಕ್ಚರ್. ಅವ್ರು ಸಜೆಸ್ಟ್ ಮಾಡ್ತಾರೆ, ನೋಡಿ ಇದಕ್ಕೆ ಆಪ್ಟ್ ಆಗ್ತಾನೆ ಅಂತೇಳಿ ಹೇಳಿದ್ರು. ನಾನೇಳಿ ನನ್ಗೆ ಪರಿಚಯ ಇಲ್ಲ ಅವನು. ದರ್ಶನ್ ಅಂತ ತುರ್ದೀಪ್ ಶ್ರೀನಿವಾಸ್ ಅವ್ರ ಮಗ ನಿಮ್ಮ ಪಿಕ್ಚರ್ ಆ್ಯಕ್ಟ್ ಮಾಡಿದ್ದಲ್ಲ, ಹೌದು ಹೌದಣ್ಣ ಆ್ಯಕ್ಟ್ ಮಾಡಿದ್ದಾರೆ ಹಂಗೆ ಅಂತ ಹೇಳಿದ್ರು. ದರ್ಶನ್ ಅವ್ರನ್ನ ಹೇಗೆ ಹೀರೋ ಮಾಡಿದ್ರಿ? ಅಂದರೆ ದರ್ಶನ್ ಒಬ್ರು ಹೀರೋ ಅಂತೇಳಿ ಕನ್ಸಿಡರ್ ಮಾಡ್ತಾ ಇರಲಿಲ್ಲ. ಬಾಮ ಹರೀಶ್ಗೆ ತಲೆ ಕೆಟ್ಟೋಗ್ಬಿಟ್ಟೈತೆ, ಅವ್ನು ಯಾರೋ ಹೊಸಬನ್ನ ಹಾಕೊಂಡು ಮಾಡ್ತಾವನೆ. ತುಂಬ ಚಾಕ್ಲೇಟ್ ಇರೋ ಥರ ಇದ್ದ ದರ್ಶನ್. ಮೇಕಪ್ ಮಲ್ಲಿ ಅಂತೇಳಿ ಸೀನಿಯರ್ ಮೋಸ್ಟ್ ಮೇಕಪ್ ಮ್ಯಾನ್. ಅವ್ರಿಗೊಂದು ಆ ಸ್ಟೋರಿ ಎಕ್ಸ್ಪ್ಲೈನ್ ಮಾಡಿದಾಗ ಈ ಥರ ರಗಡಾಗಿರಬೇಕು. ಫಸ್ಟ್ ಹೀರೋಗಳು ಯಾರು ಸ್ಟಿಲ್ ಹೊಡಿತಾರೆ, ರಮೇಶ ಈಸ್ ಲಕ್ಕಿ ಹ್ಯಾಂಡ್. ಆಮೇಲೆ ಈ ಥರ ಕಾಣ್ತಾನೆ ಒಂದು ದರ್ಶನ್ ಅಂತೇಳಿ ನಮ್ಗೆ ಅನ್ಸಲ್ಲ. ನಾನು ಅಲ್ಲಿ ರೂಮಲ್ಲಿ ಇದ್ದಾಗ ಆಫರ್ ಮಾಡ್ತಾನೆ ನಮ್ಮ ಡೈರೆಕ್ಟ್ರು, ಇವರೆಲ್ಲ ಅದು ಕುಂತಿರ್ತಾರೆ. ಅವ್ನು ದರ್ಶನ್ಗೆ ಒಂಥರ ಆಗುತ್ತೆ. ಅವ್ನಿಗೆ ಆ್ಯಕ್ಚುಲಿ ಹೇಳ್ದವನಿಗೆ ದರ್ಶನ್ ಇವನೇ ಅಂತೇಳಿ ಗೊತ್ತಿಲ್ಲ. ಬಂದು ನಮ್ಮ ತಾಯಿ ನಮಸ್ಕಾರ ಮಾಡ್ತೀನಿ ಬಂದು ಅಮ್ಮನ ಹತ್ರ ಹತ್ಕೊತಾನೆ. ಏನಪ್ಪ ಹಿಂಗಂತೆ ಪಾಪ ಅವ್ನು ಹುಡುಗ ಬಂದು ಅಳ್ತಾವನೆ ಅವನು ಅಂತೇಳಿ. ಸ್ಟಾರ್ ಪಿಕ್ಚರ್ ಬಂದು ಜನ ಇಲ್ಲ ಇವತ್ತು. ಒಂದು ಥಿಯೇಟ್ರಿಗೆ ಸೆಳೀಲಿಕ್ಕೆ ಏನು ಮಾಡಬೇಕೋ ಅದು ಫಸ್ಟು ನಾವು ಕಲಿಬೇಕು. ಚೇಂಬರ್ಗೆ ಒಂದು ಕಂಪ್ಲೇಂಟ್ ಬಂದಿತ್ತು, ಒಂದು ಮೀಟು ಕೇಸು, ಅದ್ರ ಬಗ್ಗೆ ನೀವು ಧ್ವನಿ ಎತ್ತುತ್ತೀರಾ? ನಾನು ಕರೆದ್ರೆ ತಾನೇ ಅವಳು ಬರೋದು. ಅವಳಿಗೆ ನನ್ನ ಮೇಲೆ ಇಷ್ಟ ಇದ್ರೆ ಬರ್ತಾಳೆ. ಬಲ್ದಾಗ ಇದು ಮಾಡಿದ್ರೆ ಎಡ್ದಾಗ ಈಗ ಗೊತ್ತಾಗಲ್ವಂತೆ. ಸೌತ್ ಇಂಡಿಯನ್ ದೊಡ್ಡ ಸ್ಟಾರ್ ಅವಳು. ಹೌದು ಪಾಪ ಚೆನ್ನೈಯಲ್ಲಿ ಬರ ಮೋಸ ಹೋಗಿ ಬಂದು ಪಾಪ ಎಲ್ಲ ಇದಾಗಿ ಕಳ್ಕೊಂಡು ಬಂದು ಸಹಾಯನ ಸಾರಿ ಸ್ಪಂದಿಸಿದ್ದೀನಿ ಅವಳ ಕಷ್ಟಿಗೆ. ಮೀಟು ಅದು ಇದು ಆಗ್ತಾ ಇರೋದು ಹಳಬ್ರು ಯಾರು ಅಲ್ಲ, ಇಂಡಸ್ಟ್ರಿಗೆ ಶೋಕಿಗೆ ಅಂತ ಬರ್ತಕ್ಕಂಥ ಹೊಸಬ್ರು ಇದ್ದಾರಲ್ಲ, ಅವರಿಂದ ಇಂಡಸ್ಟ್ರಿ ಹೆಸರು ಹೇಳ್ಕೊಂಡು ಹಾಳು ಮಾಡ್ತಾ ಇದ್ದಾರೆ. ಹಾಯ್ ಹಲೋ ನಮಸ್ಕಾರ, ಪ್ರಿನ್ಸ್ ಸ್ಟುಡಿಯೋಸ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ದರ್ಶನ್ ಮಾತಾಡ್ತಿದ್ದೀನಿ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಫಿಲಂ ಚೇಂಬರ್ ಅಧ್ಯಕ್ಷರಾದಂತಹ, ಸ್ನೇಹಜೀವಿ ಆದಂತಹ, ನಿರ್ಮಾಪಕರಾದಂತಹ ಬಾಮರೇಶ್ವರ್ ಇದ್ದಾರೆ. ಸರ್, ವೆಲ್ಕಮ್ ಟು ದಿ ಶೋ. ನಮಸ್ತೆ ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಹೇಗೆ ನಡೀತಾ ಇದೆ ಕೆಲಸ ಎಲ್ಲ? ನಡೀತಾ ಇದೆ, ಪ್ರತಿಯೊಂದು ಒಳ್ಳೆ ಥರದಲ್ಲಿ ನಡೀತಾ ಇದೆ. ಓಕೆ, ನಿರ್ಮಾಪಕರು ನಿಮ್ಮ ಬಗ್ಗೆ ಹೇಳೋದೇನಿಲ್ಲ ನಾವು. ಆದರೂ ಇವತ್ತಿನ ಕಾರ್ಯಕ್ರಮದಲ್ಲಿ, ನಮ್ಮ ಕಾರ್ಯಕ್ರಮದಲ್ಲಿ ಏನೇನು ಹೇಳಬೇಕು ಅಂತ ಒಂದು ವಿಷಯ ಹಂಚ್ಕೊಳಕ್ಕೆ ಬಂದಿದ್ದೀರಾ, ಅದ್ರ ಬಗ್ಗೆ ಮಾತಾಡೋಣ ಇವತ್ತು. ಖಂಡಿತ. ಸರ್, ಮೂಲತಃ ನೀವು ಬ್ಯಾಂಗ್ಳೂರ್ನವರೇನಾ? ಮೂಲತಃ ಬ್ಯಾಂಗ್ಳೂರ್ನವ್ರು. ಅದು ಬೆಂಗಳೂರು ಹುಟ್ಟಿದ್ದು ಬೆಳೆದಿದ್ದೆಲ್ಲ? ಹುಟ್ಟಿದ್ದು ಬೆಳೆದಿದ್ದೆಲ್ಲ ನಮ್ಮ ಜೇಡಹಳ್ಳಿ ಗ್ರಾಮ, ಓಕೆ. ರಾಯನ 6ನೇ ಬ್ಲಾಕು. ನನ್ನ ತಂದೆ ಬೆಳೆದಿದ್ದೆಲ್ಲ ಬೆಂಗಳೂರೇ. ನಮ್ಮ ತಾತವ್ರನೂರು ಕನಕಪುರ, ನನ್ನ ತಾಯಿ ಊರು ಕನಕಪುರ ರಸ್ತೆಯ ಸೋಮನಹಳ್ಳಿ. ನಾವೆಲ್ಲ ಬಂದು ನೆಲೆಸಿದ್ದು ಇಲ್ಲೇ ಬೆಂಗಳೂರು ರಾಜಾಜಿನಗರ. ಓಕೆ. ಮೂಲತಃ ನಿಮ್ಮ ತಂದೆಯವರೆಲ್ಲ ಬ್ಯಾಂಗ್ಳೂರೇನಾ? ಎಲ್ಲ ಬ್ಯಾಂಗ್ಳೂರು. ಓಕೆ. ಹಾಂ, ಹಾಂ. ರಾಜನಗರ ಸೆಂಟ್ ಮೀರಾ ಸ್ಕೂಲಲ್ಲಿ ಪ್ರೈಮರಿ ಸ್ಕೂಲ್ ಓದಿದ್ದು. ಓಕೆ. ತದನಂತರ ಹೈಸ್ಕೂಲು ದಿ ರಾಜನಗರ ಪೇರೆಂಟ್ಸ್ ಅಸೋಸಿಯೇಷನ್ ಹೈಸ್ಕೂಲು. ಅದಕ್ಕೆ ಮುಂಚೆ ಒಂದು ವರ್ಷ ಈ ಗುರುಕುಲ ವಿದ್ಯಾಲಯ ಅಂತೇಳಿ ಒಂದು ಸ್ಕೂಲಲ್ಲಿ ಸೇರಿದ್ದೆ. ಅಲ್ಲಿ ನನ್ನ ಆ್ಯಕ್ಟಿವಿಟೀಸ್ ನೋಡ್ಬಿಟ್ಟು TC ಕೊಟ್ಟು ಕಳಿಸ್ಬಿಟ್ರು. ಆಮೇಲೆ ಪೇರೆಂಟ್ಸ್ ಸ್ಕೂಲ್ ಜಾಯ್ನ್ ಆದೆ, ಅಲ್ಲಿ ಹೈಸ್ಕೂಲ್ ಮುಗಿಸ್ಕೊಂಡೆ. ಓಕೆ. ತದನಂತರ KLE ಕಾಲೇಜಲ್ಲಿ ಫಸ್ಟ್ PUC ಸೆಕೆಂಡ್ PUC ಅಲ್ಲಿ ಮಾಡಿದ್ದು. ಆಮೇಲೆ ಡಿಗ್ರಿ SJRC ಕಾಲೇಜಲ್ಲಿ ವ್ಯಾಸಂಗ ಮಾಡಿದ್ದು. ವರ್ಕ್ ಮಾಡಬೇಕು ಅಂತ ಬಂದಿದ್ದ ಇಂಡಸ್ಟ್ರಿಗೆ, ಇಲ್ಲ ಅದೇ ಥರ? ಇಲ್ಲ, ನಾವೆಲ್ಲ ಒಟ್ಟು ಬೆಳೆದಿದ್ದು. ನಮ್ದು ಆ್ಯಕ್ಚುಲಿ ನನ್ನ ತಂದೆ ಕುಟುಂಬ ಪೂರ್ತಿ ಎಲ್ಲ ಪೊಲೀಸ್ ಆಫೀಸರ್ಸು. ನನ್ನ ತಂದೆ ರಿಟೈರ್ಡ್ ACP ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದರು. ನಮ್ಮ ಚಿಕ್ಕಪ್ಪನೂ ಕೂಡ ಪೊಲೀಸ್ ಆಫೀಸರು. ನಮ್ಮ ತಾತಂದಿರೋ, ನಮ್ಮ ಮುತ್ತಾಂತಂದಿರೋ, ನಮ್ಮ ತಂದೆ ಸೋದರ ಮಾವಂದಿರೋ ಎಲ್ಲರೂ ಆ್ಯಕ್ಚುಲಿ ಇಡೀ ಡಿಪಾರ್ಟ್ಮೆಂಟು ನಮ್ಮ ತಂದೆ ಕಡೆ ಎಲ್ಲ ಪೊಲೀಸ್ ಆಫೀಸರ್ಸು. ಒಟ್ಟಾರೆ ಎಲ್ಲ ಪೊಲೀಸ್ ಆಫೀಸರ್ಸ್ ಡಿಪಾರ್ಟ್ಮೆಂಟ್. ನನ್ನ ತಾಯಿ ಕಡೆ ಫುಲ್ ಎಲ್ಲ ಎಜುಕೇಷನ್ ಫೀಲ್ಡು.
ನಮ್ಮ ಅವರ ಅಣ್ಣ ಅಂದಿರು ಇಬ್ಬರು ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಆಗಿದ್ರು. ಆಮೇಲೆ ಇನ್ನು ಮಿಕ್ಕಿದೆಲ್ಲ ಮೇಸ್ಟ್ರು ಟೀಚರ್ಸು ಇವರೇ ಇದ್ದರು. ಓಕೆ ಅದು ಸದ್ಯ ನಮ್ಮಮ್ಮ ಟೀಚರ್ ಆಗಿಲ್ಲ, ಮನೇಲಿ ಹೋಮ್ ಮೇಕರ್. ಹೋಮ್ ಮೇಕರ್. ಓಕೆ ಓಕೆ ಓಕೆ. ಹೇಗೆ ಸರ್ ಫಿಲಮ್ ನಂಟು ಬೆಳೀತು ನಿಮಗೆ? ನಂಟು ಏನಂತ ಹೇಳಿದ್ರೆ, ಆ್ಯಕ್ಚುಲಿ ನನ್ನ ಚಿಕ್ಕ ವಯಸ್ಸಿಂದ ನಮ್ಮ ಮನೇಲಿ ಅಂಬರೀಷು ನಮ್ಮ ತಂದೆ ಭಾಳ ಆತ್ಮೀಯ ಫ್ರೆಂಡ್ಸು. ನಮ್ಮ ತಂದೆಯವರು ನಮ್ಮ ಕುಟುಂಬಕ್ಕೆಲ್ಲ ಅವರೊಬ್ಬರು ಸದಸ್ಯರಾಗಿದ್ದರು. ಆಮೇಲೆ ಅವರು ನಮ್ಮ ಮನೆಗೆ ಪದೇ ಯಾವಾಗ ನಮ್ಮ ಮನೆಗೆ ಹೋಗೋರು. ಸೊ ಹಾಗಾಗಿ ಅವ್ರ ನಮ್ಮ ಮನೆಗೆ ಬಂದಾಗ ಆ ಪಬ್ಲಿಕ್ ಸೇರ್ತಾ ಇದ್ದು, ಆ ಪಬ್ಲಿಕ್ ಮಾತಾಡ್ತಾ ಇದ್ದು, ಅಂಬರೀಷನನ್ನು ನೋಡೋಕ್ಕೆ ಜನ ನಮ್ಮ ಮನೆ ಮುಂದೆ ಜನ ಸಂದಣಿ ಆಗ್ಬಿಡೋದು. ಅದೆಲ್ಲ ಒಂಚೂರು ನನಗೆ ಹೈಸ್ಕೂಲಲ್ಲೇ ನನಗೆ ತುಂಬ ಒಂಥರ ಅದ್ರ ಮೇಲೆ ಒಂದು ಇನ್ಫ್ಲೂಯೆನ್ಸ್ ಆದೆ. ಓಕೆ. ಸೊ ಇಂಡಸ್ಟ್ರಿಗೆ ಹೋಗೋಣ ನಾವು, ಅಲ್ಲಿಂದ ಒಂದು ಚಿಗುರು ಹೊಡಿತು. ಸೊ ಅಲ್ಲಿಂದ ಆಸೆ ಸರಿ. ಆಮೇಲೆ ನಾನು 89ರಲ್ಲಿ ಇಂಡಸ್ಟ್ರಿಗೆ ಎಂಟ್ರಿ ಆಗಿ ಅದು ನಮ್ಮ ಜಯದುರ್ಗ ಪ್ರೊಡಕ್ಷನ್, ನಮ್ಮ ಗುರುಗಳಂತ KV ಜಯರಾಮ್ ಅವರು, ಮೀನಾಕ್ಷಿ ಜಯರಾಮ್ ಅವರು ಮುಖಾಂತರ ಮತ್ಸರ, ಮೇಘಮಂದಾರ, ರಂಜಿತಾ, ರಶ್ಮಿ, ಆಲ್ಮೋಸ್ಟ್ ಎಲ್ಲ ಆ ಸೀರೀಸ್ ಕೇಳಿದೆ, ಕೇಸರಿ, ಅದೆಲ್ಲ ಆ್ಯಕ್ಚುಲಿ ನನ್ನ ಪ್ರೊಡಕ್ಷನ್ ಅನ್ನೋದು ಕಲ್ತಿದ್ದೆ ನಾನು ನಮ್ಮ ಮೀನಾಕ್ಷಿ ಜಯರಾಮ್, KV ಜಯರಾಮ್ ಅವ್ರ ಪ್ರೊಡಕ್ಷನ್. ಅವ್ರ ಮುಖಾಂತರ ನೀವು ಇಂಡಸ್ಟ್ರಿ ಬರೋಕ್ಕೆ ಒಂದು ಪ್ಲ್ಯಾನ್ ಮಾಡಿದ್ರಿ? ಹೌದು. ಅವ್ರ ಮುಖಾಂತರ ಆ್ಯಕ್ಚುಲಿ ಅವರು ನಮ್ಗೆ ತುಂಬ ಹಡಬ್ರು ಇದ್ರು. ಅದಕ್ಕೆ ನನಗೆ ಅವ್ರ ಹತ್ರ ಕರ್ಕೊಂಡು ಹೋಗ್ಲಿಕ್ಕೆ ಪಾಪ ಇಬ್ರು ಇಲ್ಲ. HV ಪ್ರಕಾಶ್ ಅಂತೇಳಿ ಅವರು ಸೀರಿಯಲ್ಲಿ ಇಸ್ ಅ ಸೀನಿಯರ್ ಆರ್ಟಿಸ್ಟ್. ಅವರು ರಂಗಭೂಮಿ ಕಲಾವಿದ. ಅವರು ಮತ್ತೆ ಸುಭಾಷ್ ಕಡ್ಕೋಳ್ ಅಂತೇಳಿ ಅವರಿಬ್ರು ನನ್ನ ಅಲ್ಲಿ KV ಜಯರಾಮ್ ಹತ್ರ ಕರ್ಕೊಂಡೋಗಿ. ನಾವು ಜಯರಾಮ್ ಅವ್ರು ತುಂಬ ಆತ್ಮೀಯ, ನಮ್ಮ ಫ್ಯಾಮಿಲಿ ಫ್ರೆಂಡ್. ಹಂಗೆ ತೊಗೊಂಡು ದೂರದಿಂದ ಸಂಬಂಧ ಕೂಡ ಆಗ್ತಾರೆ ಅವರು. ಸೊ ಹಂಗಾಗಿ ನಾವೊಂದು ಏನೇ ಆಗಲಿ ಸಂಬಂಧ ಆಗಲಿ ಫ್ರೆಂಡ್ಸ್, ಬಟ್ ಅವರಿಂದ ನಾನು ಸಾಕಷ್ಟು ಕಲಿತೆ. KV ಜಯರಾಮ್ ಅವರ ಜಯದುರ್ಗ ಪ್ರೊಡಕ್ಷನ್. ಅಂದ್ರೆ ಪ್ರೊಡಕ್ಷನ್ ನೋಡ್ಕೊಂತಾ ಇದ್ರ ನೀವು? ಇಲ್ಲ, ಪ್ರೊಡಕ್ಷನ್ ಟೋಟಲಿ ನನ್ನ ಇದರಲ್ಲಿ ಇನ್ವಾಲ್ವ್ಮೆಂಟ್ ಅಲ್ಲಿ. ಹೌದು. ಓಕೆ ಓಕೆ ಓಕೆ. ಅಂದ್ರೆ ಪ್ರೊಡಕ್ಷನ್ ಹಿಂಗ್ ಮಾಡ್ಬೇಕು ಅನ್ನೋದು ಕಲ್ತಿದ್ದೆ ಅಲ್ಲಿ. ಪ್ರೊಡ್ಯೂಸರ್ ಆಗಿ ಫಸ್ಟ್ ಮೂವಿ ಯಾವ್ದು ಮಾಡಿದ್ರಿ ಸರ್ ನೀವು? ಫಸ್ಟು ನಮ್ಮದು ಉಲ್ಲಾಸ್ ಎಂಟರ್ಪ್ರೈಸಸ್ ಅಂತೇಳಿ ಮೆಜೆಸ್ಟಿಕ್. ಅದಕ್ಕೆ ಮುಂಚೆ ನಾನು ಉಮೇಶ್ ಬಣ್ಕರ್ ಅವರೆಲ್ಲ ಮಾಂಗಲ್ಯ ಸಾಕ್ಷಿ ಅಂತೇಳಿ ಸಿನಿಮಾ ಮಾಡಿದ್ದು. ಓಕೆ ಓಕೆ. ರಂಜಿತ್ ಆದ್ಮೇಲೆ ಮಾಂಗಲ್ಯ ಸಾಕ್ಷಿ ಅಂತೇಳಿ ಅಭಿಜಿತ್, ಶ್ರುತಿ, ಮಧುಕರ್ ಎಲ್ಲ ಹಾಕೊಂಡು ಒಂದು ಪಿಕ್ಚರ್ ಮಾಡಿದ್ದು. ಅದಾದ್ಮೇಲೆ ತುಂಬಾ ಗ್ಯಾಪ್ ಆಯ್ತು. ಸೊ ಇಂಡಸ್ಟ್ರಿ ಬಿಡೋದು ಮಾಡೋದು ಅವೆಲ್ಲ ಚೂರು ಒಂದೊಂದು ವರ್ಷ 2 ವರ್ಷ ಗ್ಯಾಪ್ ಇರ್ತಾ ಇತ್ತು. ಆಮೇಲೆ 2001ರಲ್ಲಿ ನಮ್ದು ಅದಕ್ಕೆ ಮುಂಚೆ ಒಂದು ಮೆಗಾ ಸೀರಿಯಲ್ ಮಾಡ್ದು, ಪೊಲೀಸ್ ಡೈರಿ ಅಂತೇಳಿ, ETVಗೆ. ಅದಾದ್ಮೇಲೆ 2005 ಇಲ್ಲಿಂದ ಸ್ಟಾರ್ಟ್ ಆಯ್ತು ನಮ್ದು ಪಿಕ್ಚರ್ ಪ್ರೊಡಕ್ಷನ್ ಮಾಡಲಿಕ್ಕೆ. 2001ರಲ್ಲಿ ನನ್ನ ಮಗನ ಹೆಸರಲ್ಲಿ ಅವನು ಒಂದು 5 ವರ್ಷ 6 ವರ್ಷ ಇದ್ದ. ಉಲ್ಲಾಸ್ ಎಂಟರ್ಪ್ರೈಸಸ್ ಅಂತೇಳಿ ನಾನು ನನ್ನ ಮಗನ ಹೆಸರಲ್ಲಿ ಒಂದು ಪ್ರೊಡಕ್ಷನ್ ಓಪನ್ ಮಾಡಿದೆ. ಸೊ ಅಲ್ಲಿಂದ ಸ್ಟಾರ್ಟ್ ಆಯ್ತು ಪ್ರೊಡಕ್ಷನ್ ಲೈಫ್ ಇಂಡಸ್ಟ್ರಿ. ಹೇಗಿತ್ತು ಸರ್ ನಿರ್ಮಾಪಕರಾಗಿ ಫಸ್ಟ್ ಒಂದು ಕೆಲಸ ಮಾಡಿದಾಗ? ಅಂದ್ರೆ ನಿಮ್ಗೆ ಒಂದು ಮೂವಿ ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ ಯಾವ ಥರ ಫೀಲ್ ಇತ್ತು? ಅಂದರೆ ಇಲ್ಲ, ಆಮೇಲೆ ಯಾವ ಥರ ಅಂದರೆ ಪ್ರತಿಯೊಂದು ನಾವೇನು ಕೆಲಸ ತೊಗೊತೀವಿ, ಯಾವತ್ತೂ ನಾವೇನು ಜವಾಬ್ದಾರಿ ತೊಗೊತೀವಿ, ಅದ್ರ ಆ ಒಂದು ಸಬ್ಜೆಕ್ಟ್ ಬಗ್ಗೆ ಆ ಪ್ರೀತಿ ಇದ್ದರೆ, ಶ್ರದ್ಧೆ ಇದ್ದರೆ ಖಂಡಿತವಾಗ್ಲೂ ಏನೇ ಖುಷಿಯಾಗಿ ಮಾಡಬೇಕು. ಯಾವುದು ಕೆಲಸ ಹಾಕೊಂಡಾಗ ಕೂಡ ಕೆಲಸದಾಗ ಖುಷಿಯಾಗಿ ಪ್ರೊಡ್ಯೂಸರ್ ಆಗ್ಬೋದು, ಡೈರೆಕ್ಟರ್ ಆಗ್ಬೋದು, ಕ್ಯಾಮ್ರಾಮನ್ ಆಗ್ಬೋದು. ನಾವು ಯಾವ ಕೆಲಸ ಅಂತೇಳಿ ನಾವು ಒಪ್ಕೊತೀವೋ ಅದನ್ನು ನಾವು ಖುಷಿಯಿಂದ ಪ್ರೀತಿಯಿಂದ ಮಾಡಿದ್ರೆ ಎಲ್ಲನೂ ಖುಷಿ ಇರುತ್ತೆ. ಸೊ ನಾವು ಪ್ರೊಡಕ್ಷನ್ ಭಾಳ ಖುಷಿ ಕೊಟ್ಟಂಥ ಒಂದು ಚಿತ್ರ. ಹೌದು. ಎಲ್ಲ ಚಿತ್ರ ಅನ್ನೋದಕ್ಕಿಂತ ಪ್ರೊಡ್ಯೂಸರ್ಗೆ ಒಂದು ಪ್ರೊಡಕ್ಷನ್ ಮಾಡಿದ್ದೀರಾ ಅದೊಂದು ತುಂಬ ಖುಷಿ ಕೊಡುತ್ತೆ. ಪ್ರತಿಯೊಂದು ಪಿಕ್ಚರ್ ಒಂಥರ ಅನುಭವ ಆಗುತ್ತೆ. ಹೌದೌದು. ಇಡೀ ಕರ್ನಾಟಕಕ್ಕೆ ಗೊತ್ತು ಮೆಜೆಸ್ಟಿಕ್ ಅನ್ನೋ ಚಿತ್ರ. ಬಾಮರೀಶ್ ಅವರಂದ್ರೆ ಮೆಜೆಸ್ಟಿಕ್ ಚಿತ್ರ ಅಂತೆಲ್ಲ ಹೇಳ್ತಾರೆ. ಬಟ್ ಮೆಜೆಸ್ಟಿಕ್ ಚಿತ್ರ ಹೇಗೆ ಸ್ಟಾರ್ಟ್ ಆಯಿತು ಅನ್ನೋದೊಂದು. ಹೇಗೆ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ, ನಮಗೆ ಆ್ಯಕ್ಚುಲಿ ಪೊಲೀಸ್ ಡೈರಿ ಅಂತೇಳಿ ಇದು ಸೀರಿಯಲ್ ಮಾಡ್ತಾಯಿದ್ರು. ಓಕೆ. ಆವಾಗ ಆ್ಯಕ್ಚುಲಿ ನಮ್ಮ ಅಂಜಿ ನಾಗರಾಜು, MR ಸೀನು ಇವರೆಲ್ಲ ಒಂದು ಕ್ಯಾಮ್ರಾ ಟೀಮಲ್ಲಿ ಇದ್ದರು. ಅವರೇ ಕ್ಯಾಮ್ರಾಮನ್ ಅಂಜಿ ನಾಗರಾಜು. ಓಂ ಪ್ರಕಾಶ್ ಅವರು ಡೈರೆಕ್ಟ್ರು. ಒಂದು ದೊಡ್ಡ ತಂಡ ಕಟ್ಕೊಂಡಿದ್ದು ಪೊಲೀಸ್ ಡೈರಿಗೆ. ದೊಡ್ಡ ಕ್ಯಾಮ್ರಾಮನ್ T ಜನಾರ್ದನ್ ಅಂತಿದ್ರು. ಆಮೇಲೆ ಓಂ ಪ್ರಕಾಶ್ ರಾವು, MS ರಮೇಶು, ರಾಜಶೇಖರು, ಆಮೇಲೆ ಆನಂದು, ವಿಕ್ಟ್ರಿ ವಾಸು, ಮಹೇಶ್ ಬಾಬು, ರುದ್ರೇಶು, ಎಲ್ಲ ಭಾಳ ಒಂದು ದೊಡ್ಡ ತಂಡ ಕಟ್ಟಿದ್ದು. ಅವಾಗೆಲ್ಲ ಒಂಚೂರು ಈ ಡಾಕ್ಟರ್ ರಾಜ್ಕುಮಾರ್ ಅವರು ಕಿಡ್ನಾಪ್ ಆಗಿದ್ದಾರೆ. ಎಲ್ಲರೂ ಕೆಲಸ ಇದ್ದು ಒಂದು ಅಪಾರ್ಟ್ಮೆಂಟ್ ಕೂಡ ಪ್ರತಿದಿನ ನಾವು ಸೇರ್ತಾ ಇದ್ದೋ ಮಾಡ್ತಾ ಇದ್ದೋ ಎಲ್ಲ ಆಗ್ತದೆ. ಸೊ ಪೊಲೀಸ್ ಡೈರಿ ಹಿಂಗೆ ಸ್ಟಾರ್ಟ್ ಆಯಿತು.
ಅದಾದ್ಮೇಲೆ ಆ ಶೂಟಿಂಗ್ ನಡಿಬೇಕಾದ್ರೆ ನಮ್ಮ ಅಂಜಿ ನಾಗರಾಜ್ ಯಾವಾಗಲೂ ಹೇಳೋದು, ಬಂದು ಏನು ಅಣ್ಣ ಪಿ ಎನ್ ಸತ್ಯ ಅನ್ನೋನು ನಿಮ್ಗೆ ಇಂಟ್ರೊಡ್ಯೂಸ್ ಮಾಡೋದು, ಒಂದು ಒಳ್ಳೆ ಕತೆ ಇದೆ, ಕೇಳಿ 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 ಅಂತೇಳಿ ತುಂಬ ಸತಿ ಹೇಳಿದ್ರು ನಾಗರಾಜ್ ಅವರು. ಸರಿ ಆಯ್ತು ಕರ್ಕೊಂಬ ನಾಗರಾಜ್ ನೋಡೋಣ ಅಂತೇಳಿ ಅಂದರೆ ನಮ್ಮದು ಆರ್ಟಿಫಿಷಿಯಲ್ ಹೋಟೆಲ್ ಶೂಟಿಂಗ್ ನಡೀತಾ ಇತ್ತು. ಓಕೆ. ಆವಾಗ ಕರೆಸಿದ್ರು. ಆಮೇಲೆ ಅಣ್ಣ ಇವರೇ ಸತ್ಯಮೂರ್ತಿ ಅಂತೇಳಿ. ನಾನು ಹೇಳಿದೆ ಏನಯ್ಯ, ನಾನು ಸತ್ಯಮೂರ್ತಿ ಅಂದರೆ ನಾನು ಭಾಳ ವಯಸ್ಸಾಗಿರೋ ಥರ ಅನ್ಕೊಂಬಿಟ್ಟಿದ್ದೆ, ಇನ್ನೂ ಯಂಗ್ಸ್ಟರ್ ಇದ್ದಾನೆ ಅಂತೇಳಿ. ಓಕೆ ಓಕೆ. ಸರಿ ಅವ್ರು ಅಲ್ಲಿಂದ ಸ್ಟಾರ್ಟಪ್ ಆಯಿತು. ನಂಗೆ ಪರಿಚಯ ಆದಮೇಲೆ ಯಾವ ಥರ ಆಗ್ಬಿಟ್ಟು ಅಂದ್ರೆ ಸತ್ಯ ಕೂಡ ನಮ್ಮಲ್ಲಿ ಒಬ್ಬ ಮೆಂಬರ್ ಥರ ಆಗ್ಬಿಟ್ಟು ಅಷ್ಟು ಕ್ಲೋಸ್ ಆಗೋಗ್ಬಿಟ್ಟು ಪ್ರತಿದಿನ ಬರೋನು ಮಾಡೋನು ಹೋಗೋನು ಗೊತ್ತಲ್ಲ ನಮಗೂ ಖುಷಿ ಆಯಿತು ಅವನ ಬಗ್ಗೆ. ಆಮೇಲೆ ಅವನು ನಮ್ಮ ಸಂಧ್ಯಾ ಲಾಡ್ಜಲ್ಲಿ ಸಂಧ್ಯಾ ಲಾಡ್ಜಲ್ಲ ಸಂತೋಷ್ ಲಾಡ್ಜಲ್ಲಿ ಅವಾಗ ನಮ್ಮ ಒಂದು ಕತೆ ಹೇಳಿದೆ, ನಾನು ಬಣ್ಕಾರು ಎಲ್ಲ ಕೇಳ್ದೆ. ತುಂಬ ಅದ್ಭುತವಾಗಿ ಇತ್ತು ಕತೆ. ಆಮೇಲೆ ಆ ಸ್ಕ್ರೀನ್ ಪ್ಲೇ ಮಾಡ್ಕೊಂಡಿದ್ದ ರೀತಿ ಪ್ರತಿಯೊಂದು ಹೇಳೋದು ಒಂದು ಪಿಕ್ಚರ್ ಥರ ನೋಡಿದಾಗ ಅನಿಸ್ತು, ಭಾಳ ಖುಷಿ ಆಯಿತು. ಆಮೇಲೆ ಮಾಡೋಣ ಅಂಥೇಳಿ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು. ಅದಾದಮೇಲೆ ಡಿ ಬಾಸ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ರಿ ಮೂವಿಗೆ. ದರ್ಶನ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ರಿ ಆ ಮೂವಿಗೆ ಅವಾಗ. ಹಾಂ ಹೌದು. ಅದ್ರ ಬಗ್ಗೆ ಒಂಚೂರು ವಿವರಣೆ ಕೊಡ್ಬೋದು. ದರ್ಶನ್ ಅವರು ಆ್ಯಕ್ಚುಲಿ ದರ್ಶನ್ ಅವ್ರು ಪರಿಚಯ ಆಗಿದ್ದು ಕೂಡ ನಮ್ಮ ಈ ಸುದೀಪ್ ಅವ್ರದ್ದು ಫಸ್ಟ್ ಹಾಕ್ಕೊಂಡಿದ್ದು ನಾವು. ಓಕೆ ಓಕೆ. ಸುದೀಪ್ ಅವ್ರನ್ನ ಸುದೀಪ್ ಅವ್ರು ಮಾಡಬೇಕಾಯ್ತು ಆ ಪಿಕ್ಚರು. ಹ್ಞೂ. ಅನಿವಾರ್ಯ ಕಾರಣಗಳಿಂದ ಅದು ಮಾಡೋಕ್ಕಾಗಲಿಲ್ಲ. ಅವರು ಒಂದು 2-3 ಪಿಕ್ಚರ್ ಬ್ಯುಸಿ ಆಗಿತ್ತು. ಸರಿ ಅದಾದಮೇಲೆ ಅವ್ರು ಸಜೆಸ್ಟ್ ಮಾಡ್ತಾರೆ. ನಾನು ಹೇಳಿದೆ ಪಾಪ ಅವ್ರ ಕತೆ ಕೇಳಿ ಪಾಪ ಅವ್ರಿಗೆ ಇಷ್ಟ ಆಗಿತ್ತು, ತುಂಬ ಕತೆ ಇಷ್ಟ ಆಗಿತ್ತು. ಬಟ್ ಏನಂದ್ರೆ ಒಂದು 2 ರೀಮೇಕ್ ಪಿಕ್ಚರ್ ಕೂಡ ಒಪ್ಕೊಂಬಿಟ್ಟಿದ್ರು ಅವರು. ಸರಿ ಆಮೇಲೆ ಈ ನೆಕ್ಸ್ಟ್ ಮಾಡೋಣ ನಾವು ಮಾಡೋ ಒಂದು ಹುಮ್ಮಸ್ಸಲ್ಲಿದ್ದು, ಪಿಕ್ಚರ್ ಪ್ರೊಡಕ್ಷನ್ ಮಾಡೋ ಅಂತ ಹುಮ್ಮಸ್ಸಲ್ಲಿದ್ದು, ಮಾಡಲೇಬೇಕು. ಆಮೇಲೆ ನಾನು ಸುದೀಪ್ ಅವರು ಸರೋವರ್ ಹೋಟ್ಲಲ್ಲಿ ಇದ್ದು ಕಾಫಿ ಕುಡಿತಾ ಇದ್ದು, ಕಾಫಿ ಕುಡ್ಕೊಂಡು ಮಾತಾಡ್ತಾ ಆಮೇಲೆ ಸುದೀಪ್ ಹೇಳಿದರು, ಪಾಮ ಒಂದು ಇವರು ತೂಗುದೀಪ್ ಶ್ರೀನಿವಾಸ್ ಅವ್ರ ಮಗ ಇದ್ದ ಚೆನ್ನಾಗಿದೆ ನೋಡಿ. ಬಟ್ ನನಗೆ ಅವ್ರ ಕತೆ ತುಂಬ ತಲೆಯಲ್ಲಿ ಕುಂತಿತ್ತಲ್ಲ, ಸುದೀಪ್ ಅವ್ರ ಕತೆ ತಲೆಯಲ್ಲಿ ನೋಡಿ ಇದಕ್ಕೆ ಆ್ಯಪ್ಟ್ ಆಗ್ತಾನೆ ಅಂತೇಳಿ ಹೇಳಿದ್ರು. ನಾನೇಳಿ ನನಗೆ ಪರಿಚಯ ಇಲ್ಲ ಅವನು ಅಂತೇಳಿ ಅಂದೆ. ಆಮೇಲೆ ಇಲ್ಲ ಹಿಂಗಿದೆ. ಆಮೇಲೆ ನಮ್ಮ ಬಿ ಎನ್ ಗಂಗಾಧರ್ ಪ್ರೊಡಕ್ಷನ್ದು ಎಲ್ಲರ ಮನೆ ದೋಸೆ ತೂತೆ ಮುಗಿದಿತ್ತು ಅನಿಸುತ್ತೆ. ಓಕೆ ಓಕೆ. ಅದ್ರ ಡೈರೆಕ್ಟ್ರ್ ಬಂದು ನಮ್ಮ ಉದಯ ಟಿ ವಿ ಪ್ರಕಾಶ್. ಸರಿ ಆಮೇಲೆ ಅವ್ರಿಗೆ ಅವರು ನನ್ನ ಫ್ರೆಂಡೆ. ಆಮೇಲೆ ಅವ್ರಿಗೆ ಕಾಲ್ ಮಾಡಿದೆ, ದರ್ಶನ್ ಅಂತ ತೂಗುದೀಪ್ ಶ್ರೀನಿವಾಸ್ ಅವ್ರ ಮಗ ನಿಮ್ಮ ಪಿಕ್ಚರ್ ಆ್ಯಕ್ಟ್ ಮಾಡಿದ್ದಲ್ಲ. ಹೌದು ಅಣ್ಣ ಆ್ಯಕ್ಟ್ ಮಾಡಿದ್ದಾರೆ ಹಂಗೆ ಅಂತ ಹೇಳಿದರು. ಅವ್ರು ನಂಬರ್ ಕೊಡಿ ಅಂತ. ಸರಿ ನಂಬರ್ ಇಸ್ಕೊಂಡೆ. ಇಮಿಡಿಯೇಟ್ ಕಾಲ್ ಮಾಡಿದೆ. ದರ್ಶನ ಹೌದು ಸರ್ ನಾನು ದರ್ಶನ್ ಮಾತಾಡ್ತೀನಿ, ನಾನು ಬಾ ಮಾರೀಶ್ ಮಾತಾಡ್ತೀನಿ, ಇವೊಂದು ಪಿಕ್ಚರ್ ಮಾಡಬೇಕು ಅಂತಿದ್ವಿ. ಸೊ ಹಂಗಾಗಿ ಮಾತಾಡಿ ನೋಡಬೇಕು ಬಾ ಅಂತೇಳಿ. ಸರಿ ಅವನಿಗೆ ಎಲ್ಲಿದೆಯಪ್ಪ ಸರ್, ಈಗ ರಿಂಗ್ ರೋಡಲ್ಲಿ ಹೋಗ್ತಾ ಇದ್ದೀನಿ ಅಂತೇಳಿ ಅಂದರು. ಅಲ್ಲಿ ಫೋನ್ ಮಾಡಿದೆ. ಆಮೇಲೆ ಮೀಟ್ ಆಫೀಸ್ ಬಂದರು. ನಮ್ಮ ಹಾಗೆ ಸತ್ಯಂತನ ತುಂಬ ಈ ನಮ್ಮಲ್ಲಿ ಒಬ್ಬ ಸದಸ್ಯನ ಅವನು ಆ ಥರ ಒಂದು ಇದಾಯಿತು. ಹಂಗಾಗಿ ದರ್ಶನ್ ಅವ್ರದ್ದು ನಮ್ಮದು ಸಂಬಂಧ ಅಲ್ಲಿಂದ 2001ರಿಂದ 2001 ಬಿಫೋರ್ 2001 ಸ್ಟಾರ್ಟಿಂಗಲ್ಲಿಂದ ಇವತ್ತಿಗೆ ಒಂದು 24 ವರ್ಷ ಆಯಿತು. 24 ವರ್ಷ ಒಂದು ಜರ್ನಿ. ದರ್ಶನ್ದು ನಮ್ಮದು ಫ್ರೆಂಡ್ಶಿಪ್. ಆಮೇಲೆ ಮೂವಿ ಹೇಗೆ ಸ್ಟಾರ್ಟ್ ಆಯ್ತು ಅದು ಮೆಜೆಸ್ಟಿಕ್ ಅನ್ನೋದು ಅಷ್ಟೇ ಚಿತ್ರ ಆಯ್ಕೆ ಆದಮೇಲೆ ಅವರು ದರ್ಶನ್ ಅವ್ರನ್ನ ಹೇಗೆ ಹೀರೋ ಮಾಡಿದ್ರಿ ಅಂತ ಅದು ಫಸ್ಟ್. ದರ್ಶನ್ ಅವ್ರಿಗೆ ಸರಿ ಆವಾಗ ನಮ್ಮ ಸತ್ಯ ಅವ್ರಿಗೆ ಪರಿಚಯ ಮಾಡಿಸ್ದೆ. ಸತ್ಯನ ನಮ್ಮ ಆಫೀಸಲ್ಲಿ ಇರೋನು ಯಾವಾಗಲೂ. ಸತ್ಯನ ಖುಷಿ ಆದ. ಆಮೇಲೆ ಸರ್ ಒಂದಿನ ಫೋಟೋ ಸೆಷನ್ ಮಾಡೋಣ ಅಂತೇಳಿ ಅಂದು. ಸರಿ ಆಯ್ತು ಮಾಡೋಣ ಅಂಥೇಳಿ ಒಂದು ಸನ್ ವ್ಯಾಲಿ ಕ್ಲಬ್ಬಲ್ಲಿ ಮಾಗಡಿ ರೋಡಲ್ಲಿ ಕಾಚೋಹಳ್ಳಿ ಹತ್ರ ಒಂದು ಸನ್ ವ್ಯಾಲಿ ಕ್ಲಬ್ ಅಂತಿದೆ. ನಮ್ಮ ನಿರ್ಮಾಪಕರದ ಬೈರೇಗೌಡದು ಅವ್ರದ್ದೇ ಅದು. ಅಲ್ಲಿ ಕ್ಲಬ್ಬಲ್ಲಿ ಒಂದು ಫೋಟೋ ಸೆಷನ್ ಮಾಡ್ತೀವಿ. ಫೋಟೋ ಸೆಷನ್ ಮಾಡಿದಾಗ ಇದೇ ನಮ್ಮ ಮೇಕಪ್ ಮಲ್ಲಿ ಅಂತೇಳಿ ಸೀನಿಯರ್ ಮೋಸ್ಟ್ ಕ್ಯಾಮ್ರಾ ಮೇಕಪ್ ಮ್ಯಾನ್ ನಮ್ಮ ಪ್ರಭಾಕರ್ಗೆಲ್ಲ ಪರ್ಸನಲ್ ಆಗಿದ್ದು. ಅವ್ರು ಮೇಕಪ್ ಮಾಡಿದ್ರು. ಅವ್ರಿಗೊಂದು ಆ ಸ್ಟೋರಿ ಎಕ್ಸ್ಪ್ಲೇನ್ ಮಾಡಿದಾಗ ಈ ಥರ ರಗ್ಡಾಗಿರಬೇಕು, ತುಂಬ ಚಾಕ್ಲೇಟ್ ಇರೋ ಥರ ಇದ್ದ ದರ್ಶನ್. ಆಮೇಲೆ ಅವನ್ನ ರಗ್ಡ್ ಮಾಡ್ಬೇಕಂತೇಳಿ ಮಲ್ಲಿಗೆ ಹೇಳಿದ್ರು. ಮಲ್ಲಿ ಫುಲ್ಲು ರಗ್ಡ್ ಚೆನ್ನಾಗಿ ಮಾಡ್ದೆ ಮಾತ್ರ. ಸ್ಟಿಲ್ ನೋಡಿದ್ಮೇಲೆ ಗೊತ್ತಾಗುತ್ತೆ. ಆಮೇಲೆ ಈ ಥರ ಕಾಣ್ತಾನೆ ಇವ್ನು ದರ್ಶನ್ ಅಂತೇಳಿ ನಮಗೂ ಅನ್ಸಲ್ಲ. ಇವನು ಸ್ಟಿಲ್ ರಮೇಶ್ ಅಂತೇಳಿ ನಮ್ಮ ಇಂಡಸ್ಟ್ರಿಯಲ್ಲಿ ಮೋಸ್ಟ್ ಪಾಪ್ಯುಲರ್ ಸ್ಟಿಲ್ ಫೋಟೋಗ್ರಾಫರ್. ಅವನೇ ಫಸ್ಟು ಸ್ಟಿಲ್ ಹೊಡೆದಿದ್ದು. ಆಮೇಲೆ ಅವನು ಯಾವ ಸ್ಟಿಲ್ ಯಾರು ಫಸ್ಟ್ ಹೀರೋಗಳು ಯಾರು ಸ್ಟಿಲ್ ಹೊಡಿತಾರೆ ರಮೇಶ ಈಸ್ ಲಕ್ಕಿ ಹ್ಯಾಂಡ್. ಯಾರು
ಸ್ಟಿಲ್ ರಮೇಶ್. ಓಕೆ ಓಕೆ. ಅಲ್ಲಿ ಆಗುತ್ತೆ. ಆಮೇಲೆ ರಮೇಶ ಏನು ಮಾಡ್ತಾನೆ, ಫುಲ್ಲು ಪ್ರಿಂಟ್ ಹಾಕಿ, ಅವಾಗೆಲ್ಲ ಮೊಬೈಲ್ ಗಿಬೈಲ್ ಅವೆಲ್ಲ ಏನಿಲ್ಲ, ಇಲ್ಲ. ಸೀದಾ ಇದು ನೆಗೆಟಿವ್ ಇದು ಮಾಡ್ಕೊಂಡು ಪ್ರಿಂಟ್ ಹಾಕ್ಸ್ಕೊಂಬರ್ತಾರೆ. ಹ್ಮ್. ದರ್ಶನ್ ಲೈವ್ ದರ್ಶನ್ಗೂ ನಾವು ಮೇಕಪ್ ಮಾಡಿ ಫೋಟೋ ಸೆಷನ್ ಮಾಡಿದ ದರ್ಶನ್ ಟೋಟಲಿ ಡಿಫ್ರೆಂಟ್ ಇತ್ತು. ಸೊ ಹಂಗಾಗಿ ನಮ್ಗೆ ಎಲ್ಲ ನನಗೆ ಇಂಪ್ಯಾಕ್ಟ್ ಆಯಿತು. ಸಾರಿ, ನಮಗೂ ಸುಮಾರು ಜನ ಎದುರಿಸೋರು. ಬಾಮ ಹರೀಶ್ಗೆ ತಲೆ ಕೆಟ್ಟೋಗ್ಬಿಟ್ಟೈತೆ, ಅವ್ನು ಯಾರೋ ಹೊಸಬನ್ನ ಹಾಕೊಂಡು ಮಾಡ್ತಾವನೆ ಅಂತೆಲ್ಲ ಹೇಳಿ. ಅಂದರೆ ದರ್ಶನ್ ಒಬ್ಬರು ಹೀರೋ ಅಂತೇಳಿ ಕನ್ಸಿಡರ್ ಮಾಡ್ತಾ ಇರಲಿಲ್ಲ. ನನಗೆ ಧೈರ್ಯ ಆಯ್ತು ದರ್ಶನ್ ಮೇಲೆ, ನಮ್ಮ ಡೈರೆಕ್ಟ್ಗೂ ಧೈರ್ಯ ಇತ್ತು. ನನಗೆ ನಮ್ಮ ಪಿ ಎನ್ ಸತ್ಯನ್ಗೆ ಸಾಕಷ್ಟು ಡಿಮೋಟಿವೇಟ್ ಮಾಡಿದ್ದಾರೆ ಅವಾಗ. ಬಟ್ ಯಾವುದು ಎದೆಗೆ ಹೊಂದಿಲ್ಲ. ನಾ ಪ್ರತಿಯೊಂದು ಹಂತವಾಗಿ ಪಿಕ್ಚರ್ ಮುಗಿಸ್ದೋ, ಇನ್ನು ಮಧ್ಯದಲ್ಲಿ ಬಿಟ್ವಿ ಅಷ್ಟು ಪಾಪ ದರ್ಶನ್ಗೂ ಡಿಸ್ಟರ್ಬ್ ಆಗ್ತಾರೆ. ಒಬ್ಬ ನಟ ಬಂದು ಹೇಳ್ತಾರೆ, ಸರ್ ನಿಮಗೆ ನನ್ನ ಹೀರೋ ಹಾಕೊಂಡ್ರೆ 15 ಲಕ್ಷ ರೂಪಾಯಿ ಕೊಟ್ಬಿಡ್ತೀನಿ, ನಾನು ರಿಫಂಡ್, ನೀವು ಕೊಡೋದೇ ಬೇಡ ಅಂತೇಳಿ ಅಂತ. ದರ್ಶನ್ನು ನನ್ನ ಎದುರುಗಡೆ ಕುಂತಿರ್ತಾರೆ, ನಮ್ಮ ಡೈರೆಕ್ಟ್ರು ಇವರೆಲ್ಲ ಒಂದು ಕುಂತಿರ್ತಾರೆ. ಅವ್ನಿಗೆ ದರ್ಶನ್ಗೆ ಒಂಥರ ಆಗುತ್ತೆ. ಅವ್ನಿಗೆ ಆ್ಯಕ್ಚುಲಿ ಹೇಳ್ದವನಿಗೆ ದರ್ಶನ್ ಇವನೇ ಅಂತೇಳಿ ಗೊತ್ತಿಲ್ಲ. ಏನಾಗುತ್ತೆ ಅವಾಗ, ನಾನು ರೂಮಲ್ಲಿ ಇದ್ದಾಗ ಆಫರ್ ಮಾಡಿದಾಗ ದರ್ಶನ್ಗೆ ಒಂಥರ ಆಗುತ್ತೆ, 100% ಇವರು 15 ಲಕ್ಷ ಇಸ್ಕೊಂತಾರೆ, ಪಕ್ಕ ನನ್ನ ಬಿಟ್ಟಾಕ್ತಾರೆ ಅಂತೇಳಿ ಅವ್ನ ಮನ್ಸಿಗೆ ಬರುತ್ತೆ. ಯಾರಿಗೆ? ದರ್ಶನ್ಗೆ. ಸರಿ, ಅವನಿಗೆ ನಾವು ಏನು ಹೇಳಿದ್ರು ಕೂಡ ಅವನಿಗೆ ಒಂಥರ ಈ ನಾಟಕೀಯ ಥರ ಅನ್ಸೋದೇನೋ. ನೀನೇ ಪಕ್ಕ ಹಾಕ್ತಾರ ಬಿಡ್ತಾರ, ದುಡ್ಡಿಗೆ ಡೀಲ್ ಆಗ್ತಾರೆ ಅನ್ನೋ ಥರ ಅವ್ರ ಮನ್ಸಿಗೆ ಇರುತ್ತೆ. ಮನೆಗೆ ನೆಕ್ಸ್ಟ್ ಡೇ ನಮ್ಮ ತಾಯಿಯವರು ನಮ್ಮ ಮನೆ ಬಾಗಿಲು ನೀರು ಹಾಕ್ತಾ ಇರ್ತಾರೆ. ಬಂದು ನಮ್ಮ ತಾಯಿ ನಮಸ್ಕಾರ ಮಾಡ್ಕೊಂಡು ಬಂದು ಅಮ್ಮನ ಹತ್ರ ಹತ್ಕೊಳ್ತಾರೆ ದರ್ಶನ್. ಅಮ್ಮ ಈ ಥರ ಹಿಂಗಾಯ್ತು, ಹಿಂಗೆ ನನ್ನ ತೆಗ್ದಾಕ್ಬಿಡ್ತಾರೆ, ಹಂಗೆ ಅಂತೇಳಿ ಅಂತ. ಯಾಕೆ ಆಳ್ತೀಯಪ್ಪ ಬೆಳಗ್ಗೆ ಇರು ಅಂತೇಳಿ, ಸುಮ್ಮನೆ ಬಾ ಮೇಲುಗಡೆ ಅಂತೇಳಿ ಅಂತಾರೆ. ಅವ್ನು ಬರೋಲ್ಲ. ಹಂಗೆ ನಮ್ಮಮ್ಮ ಬಂದು ಕೇಳಿ, ನಾನು ಮನ್ಗಿರ್ತೀನಿ ಇನ್ನು ಬೆಳಗ್ಗೆನೆ ಒಂದು 6:30-7 ಗಂಟೆ ಅಂತ. ನಮ್ಮ ತಾಯೆಲ್ಲ 5 ಗಂಟೆ ಎದ್ದು ಮನೆ ಬಾಗಿಲ ನೀರು ಹಾಕಿ ಆ ಥರ ನಮ್ಮ ತಾಯಿ. ಸರಿ, ಆಮೇಲೆ ನಮ್ಮ ತಾಯಿ ಬಂದು ಕೇಳ್ತೀನಿ, ಏನಪ್ಪ ಹಿಂಗಂತೆ ಪಾಪ ಅವ್ನು ಹುಡುಗ ಬಂದು ಅಳ್ತಾವನೆ ಅವನು ಅಂತೇಳಿ ಅಂತ. ಯಾರಮ್ಮ ಹೇಳಿದ್ದು ಅಂತೇಳಿ. ಇಲ್ಲ ಬಂದಿದ್ದಾನೆ ಅವ್ನು. ಆಮೇಲೆ ಆಯ್ತು, ರೆಡಿ ಆದಮೇಲೆ ಕರೆಸ್ತೀನಿ ಇರೋದು. ನಾನು ರೆಡಿ ಆದಮೇಲೆ ಕರೆಸ್ದೆ ದರ್ಶನ್. ನಾ ಹೇಳಿದೆ, ನೋಡಯ್ಯ, ನಾವು ಒಂದ್ಸತಿ ಮಾತು ಕೊಟ್ಟ ಮೇಲೆ ಮಾತೆ, ನಿನ್ನ ಮುಂದೆ ಅವ್ನು ನೀನು ಮುಂದೆ ಮಾತಾಡಿದೆ ಮತ್ತು ಇದು ಮಾಡಿದ್ರೆ ಇದಾಗತ್ತೆ. ನಾನು ಮಾತು ಕೊಟ್ಟಿದ್ಮೇಲೆ ನೀನೇ ಪಕ್ಕ ಹೀರೋ ಅಂತೇಳಿ ಫಿಕ್ಸ್ ಮಾಡ್ತೀವಿ ನಾವು. ಆ ಥರ ಆದಮೇಲೆ ಮೆಜೆಸ್ಟಿಕ್ ಮುಹೂರ್ತ ಮಾಡಿ ಪಿಕ್ಚರ್ ಸ್ಟಾರ್ಟ್ ಆಯಿತು, ಫಿನಿಶ್ ಆಯಿತು, ರಿಲೀಸ್ ಆಗುತ್ತೆ. ಪಿಕ್ಚರ್ ದೊಡ್ಡ ಮಟ್ಟಿಗೆ ಹಿಟ್ ಆಗುತ್ತೆ. ಹೇಗಿದೆ ಸರ್ ನಿರ್ಮಾಪಕರ ಲೈಫ್ ಹೇಗಿರುತ್ತೆ ಇಂಡಸ್ಟ್ರಿಯಲ್ಲಿ ಅನ್ನೋದ್ರ ಬಗ್ಗೆ? ಸರ್, ಒಂದು ನಿರ್ಮಾಪಕನ ಲೈಫ್ ಒಂದು ನೀರಿನ ಮೇಲೆ ಗುಡ್ಡೆ ಇದ್ದಂಗೆ. ಒಂದು ಏನು ಗೊತ್ತಾ ಹೇಳ್ತೀನಿ ಕೇಳಿ. ಫಸ್ಟು ಒಬ್ಬ ನಿರ್ಮಾಪಕರಾದವನು ಪ್ರೊಡಕ್ಷನ್ ಅನ್ನೋದು ಕಲ್ತ್ಕೊಬೇಕು. ಫಸ್ಟು ಯಾರ್ಯಾರು ಏನೇನು ಪೇಮೆಂಟ್ ಅನ್ನೋದು ಅಟ್ಲೀಸ್ಟ್ ಅವನು ಬರೋಕ್ಕೆ, ಒಂದು ಪ್ರೊಡ್ಯೂಸರ್ ಆಗಿ ಇಂಡಸ್ಟ್ರಿಗೆ ಬರಬೇಕು ಅಂತ ಹೇಳಿದ್ರೆ ಕನಿಷ್ಠ ಪಕ್ಷ ಒಂದು 3 ವರ್ಷ ಇಂಡಸ್ಟ್ರಿ ಬಗ್ಗೆ ತಿಳ್ಕೊಂಡು ಬರಬೇಕು. ಹೌದು. ಇಲ್ಲ ಸುಮ್ಮನೆ ಅದು ದುಡ್ಡಿದೆ ಅಂದೇಟಿಗೆ ಪ್ರೊಡಕ್ಷನ್ ಮಾಡಿ ಹಾಳಾಗೋಗ್ಬಾರ್ದು. ಇವತ್ತು ಎಷ್ಟೋ ಜನ ಡೈರೆಕ್ಟ್ರುಗಳು ತಾನು ಡೈರೆಕ್ಟ್ ಆಗಲಿಕ್ಕೆ ಎಷ್ಟೋ ಜನ ನಿರ್ಮಾಪಕರನ್ನ ಇವತ್ತು ಬಲಿಪಶು ಮಾಡಿದ್ದಾರೆ. ಹೌದು, ತುಂಬ ಕಡೆ ಓದ್ತಾ ಇರ್ತೀವಿ ಅದನ್ನು. ಹೌದು. ಅವ್ರು ಏನು ಮಾಡ್ತಾರೆ, ಇವಾಗ ಹೋಗ್ತಾರೆ ಪಾಪ, ಕತೆ ಹೇಳಿ ಏನೋ ಖುಷಿ ಆಗುತ್ತೆ, ಸರ್ ಹಿಂಗಿದೆ ಪಿಕ್ಚರು, ಇದು 2 ಕೋಟಿ ರೂಪಾಯಿ ಬಿಸ್ನೆಸ್ ಮಾಡುತ್ತೆ ಅಂತ. ಸರಿ, ಆ ಏರಿಯಲ್ಲಿ ಇಷ್ಟು ಬರುತ್ತೆ, ಈ ಏರಿಯಲ್ಲಿ ಬರುತ್ತೆ, TV ಇಷ್ಟು ಬರುತ್ತೆ, OTT ಇಷ್ಟು ಬರುತ್ತೆ ಅಂತೇಳಿ ಒಂದು 2 ಕೋಟಿಗಿಂತ ಒಂದು 50 ಲಕ್ಷ ಜಾಸ್ತಿ ತೋರಿಸ್ಬಿಟ್ಟಿರ್ತಾರೆ ಲಾಭ. ಪಾಪ ಅವನು ಕಣ್ಣಲ್ಲಿ ಕಿವಿಲಿ ಮಾತ್ರ ಅಷ್ಟೇ ಕೇಳ್ಕೊಂಡಿರ್ಬೇಕಷ್ಟೇ. ಪಾಪ ಏನಾಗುತ್ತೆ, ಅಂಥವ್ರು ತುಂಬ ಎಡುತ್ತಾರೆ. ಬಟ್ ಅವ್ರು ಯಾರು ಎಡಬಾರ್ದು. ಏನಂದರೆ ಅಟ್ಲೀಸ್ಟ್ ಪಿಕ್ಚರ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ತಮ್ಮ ಹಣ ತಮ್ಮ ಹತ್ರ ಇದ್ರೆ ಒಳ್ಳೆಯದು. ಯಾಕಂದ್ರೆ ಮಾಡಬೇಡಿ ಅಂತ ಹೇಳ್ತಲ್ಲ, ಮಾಡಿ ಪಿಕ್ಚರ್ ಮಾಡಿ, ಇಂಡಸ್ಟ್ರಿ ಸ್ಟಡಿ ಮಾಡಿ, ಮಾರ್ಕೆಟ್ ಸ್ಟಡಿ ಮಾಡಿ. ಆಮೇಲೆ ಯಾರು ಹಾಕಿದ್ರೆ ಎಷ್ಟು ಬರುತ್ತೆ, ಹೊಸಬ್ರು ಹಾಕಿದ್ರೆ ಎಷ್ಟು ಬರುತ್ತೆ, ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಹಿಟ್ ಆದರೆ ಎಷ್ಟು ಬರುತ್ತೆ, ಹೊಸ ಕಂಟೆಂಟ್ ಮಾಡಿ ಹೊಸಬ್ರು ಇಟ್ಕೊಂಡು ಮಾಡಿದ್ರೆ ಅದನ್ನು ರೀಚ್ ಮಾಡೋದು ಹೆಂಗೆ, ಜನಕ್ಕೆ ರೀಚ್ ಮಾಡೋದು ಹೆಂಗೆ. ಫಸ್ಟು ಅದೆಲ್ಲ ಆ ಬೇಸಿಕ್ ನಾಲೆಡ್ಜು ಒಬ್ಬ ಪ್ರೊಡ್ಯೂಸರ್ ಕಲ್ತ್ಕೊಳ್ಳಿಲ್ಲ ಅಂದರೆ ಭಾಳ ಕಷ್ಟ. ಆಮೇಲೆ ಒಬ್ಬ ಇವನ್ಗೆ ಮೇಕಪ್ ಅವ್ನಿಗೆ ಎಷ್ಟು ಕೊಡಬೇಕು, ಒಬ್ಬ ಕಾಸ್ಟ್ಯೂಮರ್ಗೆ ಎಷ್ಟು ಕೊಡಬೇಕು, ಒಬ್ಬ ಕ್ಯಾಮ್ರಾಮನ್ಗೆ ಎಷ್ಟು ಕೊಡಬೇಕು, ಅದೆಲ್ಲ ಪ್ರತಿಯೊಂದು ಕಲೆಕ್ಟಿವ್ ಆಗಿ
ಆರ್ಟಿಸ್ಟ್ಗಳಿಗೆ ಎಷ್ಟು ಕೊಡಬೇಕು, ಹ್ಮ್ ಹ್ಮ್ ಅದು ನಿರ್ಮಾಪಕನ ಪ್ರತಿಯೊಂದು ಹಂತವಾಗಿ ಗೊತ್ತಿರಬೇಕು. ಹೌದು. ಬಾಟ ಎಷ್ಟು ಕೊಡಬೇಕು, ಹ್ಮ್ ಬಾಟ ಕನ್ವಿನ್ಸ್ ಇಲ್ಲದೆ ಬಾಟ ಎಲ್ಲ ಸೇರಿ ಮಾತಾಡಬೇಕು. ಅವೆಲ್ಲ ಕಲ್ತ್ಕೊಂಡ್ರೆ ಮಾತ್ರ ಒಬ್ಬ ನಿರ್ಮಾಪಕ ಉಳಿಲಿಕ್ಕೆ ಸಾಧ್ಯ. ಹ್ಮ್ 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 ಸುಮ್ಮನೆ ದುಡ್ಡು ಇಟ್ಕೊಂಡು ಬಂದರೆ 100% ಖಾಲಿ ಆಗುತ್ತೆ. ಚಿತ್ರಗಳು ಎಲ್ಲ 100 ಕೋಟಿ ಮಾಡ್ತು, 200 ಕೋಟಿ ಮಾಡ್ತು, 500 ಕೋಟಿ ಮಾಡ್ತಾ ಇದೆ. ಪರಭಾಷೆಗಳು ಚಿತ್ರಗಳು ಅಷ್ಟು ಕೋಟಿ ಮಾಡ್ತು, ಇಷ್ಟು ಕೋಟಿ ಮಾಡ್ತಂತಾರೆ. ಇದೆಲ್ಲ ನಿಜನಾ? 100% ದುಡ್ಡು ಆಗುತ್ತಾ ಅಷ್ಟೊಂದು? ಕೆಲವು ನಿಜ ಇರೋದು, ಕೆಲವು ಸುಳ್ಳು ಸಾಪ. ನಾನು ಹೇಳೋದು ಕೆಲವು ಏನಂದ್ರೆ ಪಿಕ್ಚರ್ ಕಲೆಕ್ಷನ್ ಆಗ್ತಾರೆ, ಪಿಕ್ಚರ್ ಹಿಟ್ ಹತ್ರ ಅನ್ಕೊಂಡ್ಲಿ ಅಂತ ಹೇಳಿ ಕೆಲವರು ಮಾಡ್ತಾರೆ. ಕೆಲವರು ಆಗಿರುತ್ತೆ, ಕೆಲವರು ಆಗಿರಲ್ಲ. ಪರಭಾಷೆ ಚಿತ್ರಗಳು ಕನ್ನಡ ಚಿತ್ರಕ್ಕೆ ಕಾಂಪಿಟೇಷನ್ ಇದೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಸರ್? ಪಿಕ್ಚರ್ ಯಾವುದೇ ಮಾಡಲಿ ಹೇಳ್ತೀನಿ ಕೇಳಿ, ಚೆನ್ನಾಗಿದ್ರೆ 100% ನೋಡ್ತಾರೆ. ಪಿಕ್ಚರ್ ಚೆನ್ನಾಗಿದ್ರೆ 100% ಜನನ ಕರ್ಕೊಂಬರೋ ರೀತಿಲಿ ನಾವು ಪಿಕ್ಚರ್ ಒಂದು ಮಾಡ್ಬೇಕು. ಎಲ್ಲರೂ ಮಾಡ್ತಾರೆ, ಜನ ಬರಲಿ ಅಂತ. ಚೆನ್ನಾಗಿರೋ ಒಳ್ಳೊಳ್ಳೆ ಪಿಕ್ಚರ್ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಒಳ್ಳೆ ಪಿಕ್ಚರ್ ಬರ್ತಾ ಇದೆ. ಸ್ಟಾರ್ ಪಿಕ್ಚರ್ ಬಂದು ಜನ ಇಲ್ಲ ಇವತ್ತು. ಸ್ಟಾರ್ ಪಿಕ್ಚರ್ ರಿಲೀಸ್ ಆಗಿದ್ದು ಕೂಡ ಜನ ಬರ್ತಾ ಇಲ್ಲ ಥಿಯೇಟ್ರಿಗೆ. ಫಸ್ಟು ಏನಂದರೆ ಆಡಿಯನ್ಸ್ನ ಒಂದು ಥಿಯೇಟ್ರಿಗೆ ಸೆಳೀಲಿಕ್ಕೆ ಏನು ಮಾಡಬೇಕೋ ಅದು ಫಸ್ಟು ನಾವು ಕಲಿಬೇಕು. ಆಮೇಲೆ ಎಲ್ಲ ಆರ್ಟಿಸ್ಟು ಅಷ್ಟೇ. ನಾನಿದ್ದು ಸ್ಟಾರ್ಸ್ ಕೂಡ ನಾನೇ ತಮ್ಮ ಪಿಕ್ಚರ್ ಮಾತ್ರ ಪಿಕ್ಚರ್ ಅಲ್ಲ, ಬೇರೆಯವ್ರ ಪಿಕ್ಚರು ಒಂದು ನನ್ನ ಪಿಕ್ಚರು ಅಂತೇಳಿ ಅಟ್ಲೀಸ್ಟ್ ಎಲ್ಲರೂ ಬೇರೆ ಬೇರೆ ಪಿಕ್ಚರ್ ಪ್ರಮೋಷನ್ಗೆ ಹೋದ್ರು ಕೂಡ ಅಟ್ಲೀಸ್ಟ್ ಒಂದು ಇಂಡಸ್ಟ್ರಿ ಬೆಳೆಯೋ ನಿಟ್ಟಿನಲ್ಲಿ ಆ ಥರನೂ ಪ್ರತಿಯೊಬ್ಬರು ಕರ್ತವ್ಯ. ನಿರ್ಮಾಪಕರದ್ದೇ ಅಲ್ಲ, ವಾಣಿಜ್ಯ ಮಂಡಳಿದೆ ಅಲ್ಲ, ನಿರ್ಮಾಪಕ ಸಂಘದ್ದು ಅಲ್ಲ, ಪ್ರತಿಯೊಬ್ಬ ಕಲಾವಿದನು ಕೂಡ ಹೊಣೆಗಾರಿಕೆ ಇದೆ ಇಂಡಸ್ಟ್ರಿ ಬೆಳೆಸೋ ನಿಟ್ಟಿನಲ್ಲಿ. ಹೌದು. ಪ್ರತಿಯೊಬ್ಬ ಅಟ್ಲೀಸ್ಟ್ ತಾನು ನನ್ನ ಪಿಕ್ಚರ್ ಮಾತ್ರ ಪ್ರಮೋಷನ್ ಮಾಡಬೇಕು ಅಲ್ಲ, ಬೇರೆ ಹೊಸಬ್ರು ಬೆಳೆಸೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗ್ತದೆ. ಓಕೆ ಓಕೆ. ಅವತ್ತಿನ ಚಿತ್ರರಂಗ ಪ್ರೊಡ್ಯೂಸ್ ಮಾಡ್ತಿದ್ದವ್ರಿಗೂ ಇವತ್ತಿನ ಮಾಡ್ತಿರೋರ್ಗೂ ಏನು ಡಿಫ್ರೆನ್ಸ್ ಇದೆ ಸರ್ ಇವಾಗ? ಅವತ್ತು ನೆಗೆಟಿವ್, ಇವತ್ತು ಡಿಜಿಟಲ್. ಅವತ್ತು ಭಾಳ ಕಷ್ಟ ಅಂದರೆ ಎಂಜಾಯ್ ಮಾಡ್ತಾ ಇದ್ದೀರಿ ನಾವು. ಓಕೆ. ಅಂದರೆ ಒಂದು ನೆಗೆಟಿವ್ ಶೂಟ್ ಮಾಡ್ತಾ ಇದ್ದ, ನೆಗೆಟಿವಲ್ಲಿ ನೋಡ್ತಾ ಇದ್ದು ಇವ್ರು ಒಬ್ಬ ಕ್ಯಾಮ್ರಾಮನ್ ಒಬ್ಬನೇ. ಅಂದರೆ ಅವ್ನು ಟೋಟ್ಲಿ ಒಂದು ಕಥೆನ ಒಂದು ಸ್ಕ್ರೀನ್ ಮೇಲೆ ಯಾರು ಕಾಣ್ತಾರೆ, ಏನು ಆ್ಯಕ್ಟ್ ಮಾಡ್ತಾರೆ ಅವ್ರು ಒಬ್ಬನೇ ನೋಡ್ತಾರೆ. ಇವನು ಡೈರೆಕ್ಟ್ ಕೂಡ ನೋಡೋದು, ಮಾನಿಟರ್ ಇಲ್ಲ ಅವಾಗ. ಹೌದು. ವಿದೌಟ್ ಮಾನಿಟ್ರು ಕ್ಯಾಮ್ರಾ ಮ್ಯಾನ್ ಒಬ್ಬೇ ನೋಡೋನು. ಅದನ್ನು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಶೂಟ್ ಮಾಡಿದ್ದು ನೆಗೆಟಿವ್ನ ಇಮಿಡಿಯೇಟ್ ಎಕ್ಸ್ಪೋಸಿಂಗ್ ಕಳಿಸ್ಬೇಕಾಯ್ತು. ಎಕ್ಸ್ಪೋಸ್ ಮಾಡಿ ಡೆವಲಪ್ ಮಾಡಿ ಒಂದೊಂದು ರಶಸ್ ಕೂಡ ನೋಡ್ತಾ ಇದ್ದು. ಆ ಮಜಾ ಬೇರೆ ಇತ್ತು. ಹೌದು. ಈಗ ಹೆಂಗಾಗಿದೆ ಅಂದರೆ ಶೂಟ್ ಮಾಡು, ಇಮಿಡಿಯೇಟ್ ಎಡಿಟಿಂಗ್ ಕಳಿಸೋ, ಮಾಡು, ಇಷ್ಟೇ. ನಾವೆಲ್ಲ ಅವಾಗ ಆ್ಯಕ್ಚುಲಿ ಪ್ರತಿಯೊಂದು ನೆಗೆಟಿವ್ ಕಟ್ಟಿಂಗ್ ಪೂಜೆ ಮಾಡ್ತಾಯಿದ್ದು. 10 ಜನಕ್ಕೆ ಕರೀತಾ ಇದ್ದು, 10 ಜನಕ್ಕೆ ಸ್ವೀಟ್ ತಿನ್ನಿಸ್ತಾ ಇದ್ದೋ, ಆ ಒಂದು ಊಟ ಕೊಡಿಸ್ತಾ ಇದ್ದೋ, ಅದು ಬೇರೆ. ಅದೊಂದು ಖುಷಿ. ಇವತ್ತು ಯಾವ ನೆಗೆಟಿವ್ ಕಟ್ಟಿಂಗ್ ಇಲ್ಲ, ಏನಿಲ್ಲ. ಒಂದು ನಾವು ಸಾಂಗ್ ರೆಕಾರ್ಡಿಂಗ್ ಪೂಜೆ ಮಾಡ್ತಾ ಇದ್ದೋ. ಪಿಕ್ಚರ್ ಮುಹೂರ್ತ ಬಿಡಿ, ಪಿಕ್ಚರ್ ಮುಹೂರ್ತ ಎಲ್ಲ ಪಿಕ್ಚರ್ ಮಾಡ್ತಾರೆ, ಮುಹೂರ್ತನೂ ಮಾಡ್ತಾರೆ. ಸುಮ್ಮನೆ ಮುಹೂರ್ತ ಮಾಡಿ 2 ದಿನಕ್ಕೆ ಶೋಕಿಗೂ ಪಿಕ್ಚರ್ ಸ್ಟಾಪ್ ಮಾಡೋರು ಇದ್ದಾರೆ. ನಾನೇ ಸುಮ್ಮನೆ ಜನಕ್ಕೋಸ್ಕರ ತಾನು ಪಿಕ್ಚರ್ ಮುಹೂರ್ತ ಮಾಡ್ತಾ ಮುಹೂರ್ತ ಮಾಡಿ ಪಿಕ್ಚರ್ ಪಾಡದೇ ಇರೋರು, ಶೋಕಿಗೆ ಬರೋ ಜನ ಜಾಸ್ತಿ ಇದ್ದಾರೆ ಇವತ್ತು. ತುಂಬ ಇದ್ದಾರೆ. ಸರ್, ಇವತ್ತಿನ ದಿನಗಳಲ್ಲಿ ಚೇಂಬರ್ಗೆ ಒಂದು ಕಂಪ್ಲೇಂಟ್ ಬಂದಿತ್ತು. ಒಂದು ಮೀಟು ಕೇಸು, ಹೀರೋಯಿನ್ಸ್ಗಳಿಗೆ ಈ ಥರ ಪ್ರಾಬ್ಲಮ್ ಆಗ್ತಾಯಿದೆ ಅಂತ ಒಂದು ಚೇಂಬರಿಗೆ ಒಂದು ಕಂಪ್ಲೇಂಟ್ ಬರುತ್ತೆ. ಅದ್ರ ಬಗ್ಗೆ ನೀವು ಧ್ವನಿ ಎತ್ತುತ್ತೀರಾ? ಅದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ನಮ್ಮ ಇಂಡಸ್ಟ್ರಿ ಯಾವ ಮೀಟು ಕೇಸ್ ಅವೆಲ್ಲ ಇಲ್ಲ ಸರ್. ಈಗ ಒಂದು ಯಾರೋ ಒಂದು ಹೀರೋಯಿನ್ಗೆ ತಾಟ್ ಕರೆದ್ರೆ ತಾನೇ ಅವಳು ಬರೋದು, ತಾನೇ. ಅವಳಿಗೆ ನನ್ನ ಮೇಲೆ ಇಷ್ಟ ಇದ್ರೆ ಬರ್ತಾಳೆ. ನಾನು ಬಲವಂತ ಮಾಡೋಕೆ ಅದು ಬಲವಂತ ಆಗುತ್ತೆ. ಯಾವತ್ತು ಏನು ಒಂದು ಗಂಡು ಹೆಣ್ಣು ಇಬ್ಬರು ಒಪ್ಕೊಂಡು ಎಲ್ಲನೂ ಸೇರಿದ್ರು ಏನು ಅಲ್ಲ. ಅದು ಬಲವಂತ ಮಾಡಿದ್ರೆ ಅತ್ಯಾಚಾರ ಆಗುತ್ತೆ. ಅದು ಹೌದು, ಬಲವಂತಿಕೆ ಮಾಡಬಾರ್ದು. ಹೌದು. ಆಮೇಲೆ ಕೆಲವು ಸುಮ್ಮನೆ ಆದರೂ ಕೆಲವು ಲೈಮ್ಲೈಟ್ ಬರೋಕ್ಕೆ ಕೆಲವು ಎಲ್ಲ ಗೂಬೇನೂ ಕೂರಿಸ್ತಾರೆ, ಇಲ್ಲ ಅಂತಲ್ಲ. ಬಟ್ ಇದು ಎಲ್ಲ ಕೆಲವೊಂದು ಈ ಮೀಟು ಅದು ಇದು ಆಗ್ತಾ ಇರೋದು ಹಳಬ್ರು ಯಾರು ಅಲ್ಲ. ನಾನು ಹೇಳೋದು ಹೊಸಬ್ರು, ಈ ಇಂಡಸ್ಟ್ರಿಗೆ ಶೋಕಿಗೆ ಅಂತ ಬರ್ತಕ್ಕಂಥ ಹೊಸಬ್ರು ಇದ್ದಾರಲ್ಲ, ಅವರಿಂದ ಇಂಡಸ್ಟ್ರಿ ಹೆಸರು ಹೇಳ್ಕೊಂಡು ಹಾಳು ಮಾಡ್ತಾ ಇದ್ದಾರೆ. ಓಕೆ ಓಕೆ. ಇಂಡಸ್ಟ್ರಿ ಹೊಸಬ್ರಿಂದಾನೇ ಅದು ಕೆಲವೊಂದು. ಇವಾಗ ಎಲ್ಲ ಟೋಟ್ಲಿ ಫಿಲ್ಮ್ ಚೇಂಬರ್ ಕೂಡ ಮಾನಿಟರ್ ಮಾಡ್ಲಿಕ್ಕೆ ಆಗಲ್ಲ. ಇವತ್ತು ಬೆಂಗಳೂರು ದೊಡ್ಡ ವ್ಯಾಪ್ತಿಯಲ್ಲಿ ಬೆಳೆದಿದೆ. ಆಮೇಲೆ ಕರ್ನಾಟಕ ಮೂಲೆಗೆ ಆಡಿಷನ್ ಅಂತ ಹಾಕೊಂತಾರೆ, ಇದು ಮಾಡ್ಕೊತಾರೆ. ಏನಾಗುತ್ತೆ, ಸಿನಿಮಾ ಇಂಡಸ್ಟ್ರಿ ಕೆಟ್ಟ ಹೆಸರು ಬರೋ ನಿಟ್ಟಿನಲ್ಲಿ ಮಾಡ್ತಾರೆ. ಈ ಡಿಜಿಟಲ್ ಬಂದ್ಮೇಲೆ ಅದೊಂದು ಭಾಳ ಜಾಸ್ತಿ ಆಗುತ್ತೆ. ಯಾಕಂದ್ರೆ ನೆಗೆಟಿವ್ ಯಾವಲ್ಲ ಒಳ್ಳೆ ಕ್ವಶನ್ ಕೇಳಿದೆ ಇವಾಗ ಏನು ಡಿಫ್ರೆನ್ಸ್ ಅಂತ. ಬಟ್ ನೆಗೆಟಿವ್ ಇದ್ದಾಗ ಇಷ್ಟಿರಲಿಲ್ಲ.
ನೆಗೆಟಿವ್ ಇದ್ದಾಗ ಇರಲ್ಲ. ಓಕೆ ಓಕೆ. ಈ ಡಿಜಿಟಲ್ ಬಂದ್ಮೇಲಂತೂ ಈ ಆಡಿಷನ್ನು, ಮೀಟು, ಈ ಹುಡುಗಿರ್ ಶೋಕಿಗೆ ಅವೆಲ್ಲ ಜಾಸ್ತಿ ಜನ ಇದ್ದಾವೆ. ಒಬ್ಬ ಡೈರೆಕ್ಟರ್ ಆಗ್ಬೋದು, ಪ್ರೊಡ್ಯೂಸರ್ ಆಗ್ಬೋದು. ಹೌದು. ಹಾಂ, ಶೋಕಿ ನಾವೊಬ್ಬ ಪ್ರೊಡ್ಯೂಸರ್, ನಾನೊಬ್ಬ ಡೈರೆಕ್ಟರ್. ಇನ್ನೂ ಸೆನ್ಸರೇ ಆಗಿರಲ್ಲ ಪಿಕ್ಚರು, ಅವಲ್ಲೇ ಡೈರೆಕ್ಟರ್ ಅಂತ ಹಾಕೊಂಡ್ಬಿಟ್ಟಿರ್ತಾನೆ. ಅದಲ್ಲ, ಒಬ್ಬ ನಿರ್ಮಾಪಕನಿಗಾಗಲಿ ಒಬ್ಬ ನಿರ್ದೇಶಕನಿಗಾಗಲಿ ಯಾವಾಗ ಸೆನ್ಸಾರ್ ಆಗುತ್ತೆ ಆವಾಗ ಅವ್ನು ನಿಜವಾದ ಡೈರೆಕ್ಟರ್, ನಿಜವಾದ ಪ್ರೊಡ್ಯೂಸರ್. ಹೌದು. ಆ ಥರ ಕಂಪ್ಲೇಂಟ್ ಬಂದಾಗ ನೀವು ಚೇಂಬರಲ್ಲಿ ಅದ್ರ ಬಗ್ಗೆ ಆ್ಯಕ್ಷನ್ ತಗೊಳ್ಳೋಕ್ಕೂ ನೀವು ರೆಡಿ ಇರ್ತೀರಲ್ಲ ಸರ್? ಖಂಡಿತ. ಒಟ್ಟೇನೋ ಇವತ್ತು ಹೇಳಲೆ ಪ್ರತಿ, ಯಾಕಂದ್ರೆ ಫಿಲ್ಮ್ ಚೇಂಬರ್ ಕೂಡ ಬರೀ ಹೆಣ್ಮಕ್ಳಿಗೆಲ್ಲ, ಪ್ರತಿಯೊಬ್ಬ ನಿರ್ಮಾಪಕನಿಗೆ, ನಿರ್ದೇಶಕನಿಗೆ, ಚಿತ್ರರಂಗಕ್ಕೆ ಏನಾಗಬೇಕು ಅಲ್ಲಿ ಹಾರೇ ನಾನೇ ಇರ್ಲಿ ಅಂತಲ್ಲ, ಇನ್ನೊಬ್ರು ಇದ್ರು ಕೂಡ ಚಿತ್ರರಂಗಕ್ಕೆ ಒಳ್ಳೇದಾಗ್ಲಿ ಅಂತಾನೆ ಬಯಸೋರು. ಸರ್, ಹಾಗೆ ನಿಮ್ಮ ಫ್ಯಾಮಿಲಿ ಬಗ್ಗೆ ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡ್ಕೊಡಿ. ನನ್ನ ಫ್ಯಾಮಿಲಿ ಆ್ಯಕ್ಚುಲಿ ನಾವು ಟೋಟ್ಲಿ ಇವತ್ತು ನಾವು 3 ಜನ ಇದ್ದೀವಿ. ನಾನು, ಮಿಸಸ್ಸು, ನಮ್ಮ ಮಗ. ಓಕೆ. ನಾವು ಆ್ಯಕ್ಚುಲಿ ತುಂಬ ಕುಟುಂಬದಿಂದ ಬಂದಿದ್ದವು. ನಮ್ಮನೆಲ್ಲ ಒಂದು 40 ಜನ ಇದ್ದವು. ನನ್ನ ಅಜ್ಜಿ, ನನ್ನ ತಂದೆ, ನನ್ನ ತಾಯಿ, ನನ್ನ ಚಿಕ್ಕಮ್ಮದಿರು, ನಮ್ಮ ಫ್ಯಾಮ್ಲಿ, ನಮ್ಮ ತಮ್ಮದಿರ ಫ್ಯಾಮ್ಲಿ ಎಲ್ಲ ಒಂದು 40 ಜನ ಇದ್ದಿದ್ದು ಕುಟುಂಬ, ಜಾಯಿಂಟ್ ಫ್ಯಾಮಿಲಿ. ನಾವು ಈ ರೀಸೆಂಟಾಗಿ ಅಂದರೆ 2006ರಿಂದ ಎಲ್ಲ ಸಪ್ರೇಟ್, ಅಂದರೆ ಎಲ್ಲ ಇಲ್ಲೇ ಇರ್ತೀವಿ. ವಿಜಯನಗರ, ನಮ್ಮ ರಾಜನಗರ, ನಮ್ಮ ಇದರಲ್ಲಿ ರಾಜನಗರದಲ್ಲಿ ನಮ್ಮ ತಮ್ಮ ಗಿರೀಶ್ ಅವರು ಇದ್ದಾರೆ. ನಮ್ಮ ವಿಜಯನಗರದಲ್ಲಿ ಹೊಸಳ್ಳಿಲಿ ನನ್ನ ತಮ್ಮ ಇದ್ದಾನೆ ದಿವಾಕರ್. ನಾನು ಇಲ್ಲೇ ವಿಜಯನಗರದಲ್ಲಿ ಇದ್ದೀನಿ. ಚಿಕ್ಕಪ್ಪಂದಿರೆಲ್ಲ ಎಲ್ಲ ಸುತ್ತಮುತ್ತ ಎಲ್ಲ ಇಲ್ಲೇ ಇದ್ದೀವಿ. ಆ ಥರ ಅಂತ ಕುಟುಂಬದಲ್ಲಿ ನಾನು ಬೆಳೆದಿರೋ. ನನ್ನ ತಂದೆ ಪೊಲೀಸ್ ಆಫೀಸರು, ನನ್ನ ಚಿಕ್ಕಪ್ಪನೂ ಕೂಡ ಪೊಲೀಸ್ ಆಫೀಸರು. ಆಮೇಲೆ ಟೋಟ್ಲಿ ನಮ್ಮ ತಂದೆ ಬ್ಯಾಕ್ಗ್ರೌಂಡ್ ಫುಲ್ ಪೊಲೀಸ್ ಆಫೀಸರ್ಸ್. ನನ್ನ ತಾಯಿ ಬ್ಯಾಕ್ಗ್ರೌಂಡ್ ಟೋಟ್ಲಿ ಅವರು ಬರೀ ಎಜುಕೇಷನ್ ಫೀಲ್ಡು, ನನ್ನ ತಾಯಿ ಕಡೆ. ಸೊ ಆ ಥರ ಒಂದು ಕುಟುಂಬದಲ್ಲಿ ನಾನು ಜನಿಸ್ತೀನಿ. ನನ್ನ ವಿದ್ಯಾಭ್ಯಾಸ ಎಲ್ಲ ಬೆಂಗಳೂರೇ. ನಿಮ್ಮ ತಂದೆಯವರಿಗೆ ನಿಮ್ಮನ್ನ ಪೊಲೀಸ್ ಆಫೀಸರ್ ಮಾಡ್ಬೇಕಂತ ಆಸೆ ಇತ್ತು ಅವ್ರಿಗೆ? ನಮ್ಮ ತಂದೆಗೆ ಅಂದರೆ ಆಮೇಲೆ ಆ್ಯಕ್ಚುಲಿ ಅವ್ರಿಗೆ ಗೊತ್ತಾಯ್ತು ಪೊಲೀಸ್ ವ್ಯವಸ್ಥೆ ಹೆಂಗಿದೆ ಅಂತೇಳಿ. ಯಾಕಂದ್ರೆ ನನ್ನ ತಂದೆ ಸಬ್ ಇನ್ಸ್ಪೆಕ್ಟರ್ ಆದಾಗಿಂದ ನನಗೆ ನೋಡಿದ್ದೇನೆ ಅವಾಗಿಂದ. ಬಟ್ ಆ ಒಂದು ಒಬ್ಬ ಪೊಲೀಸ್ ಆಫೀಸರ್ ಮಗ ಅನ್ನೋ ಹೆಮ್ಮೆ ಕೂಡ ನನಗಿತ್ತು. ಅಂದರೆ ಸಮಾಜ ಕೂಡ ಅವಾಗಿನ ಪೊಲೀಸ್ ಆಫೀಸರ್ ಮಕ್ಕಳು ಇವತ್ತು ದೊಡ್ಡ ಸೆಲೆಬ್ರಿಟಿಗಳ ಮಕ್ಕಳ ಥರ ನಮ್ಮನ್ನು ಅವಾಗ ನೋಡ್ತಾ ಇದ್ರು. ಅಂದರೆ ಅವು ಯಾರು ನೋಡ್ತಾ ಇದ್ದ ನನಗೆ ಅವತ್ತು ಎಲ್ಲ ಸ್ನೇಹಿತರುಗಳೆಲ್ಲ ನಾನು ಬಂದು ಫ್ರೆಂಡ್ಶಿಪ್ ಮಾಡ್ಕೊಳ್ಳೋರು. ಅದರಲ್ಲೂ ಕೂಡ ನನಗೆ ರಾಮಚಂದ್ರಪುರ, ಶ್ರೀರಾಮ್ಪುರ, ನಮ್ಮ ಮಾಗಡಿ ರೋಡು, ಅಗ್ರಹಾರ, ದಾಸರಳ್ಳಿ ಇಂಥ ಫ್ರೆಂಡ್ಸ್ಗಳು ಜಾಸ್ತಿ ನನಗೆ. ಅಂದರೆ ಅವ್ರಿಗೇನು ಅವ್ರಿಗೆಲ್ಲ ಈ ಸ್ವಲ್ಪ ಅದ್ರಲ್ಲಿ ಕೂಡ ಒಂದಷ್ಟು ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಕೂಡ ಇದ್ರು. ಅವರೆಲ್ಲ ನನ್ನ ಫ್ರೆಂಡೇ. ನಿಮ್ಮ ಕಾಲೇಜ್ ಡೇಸ್ ಎಲ್ಲ ಹೇಗಿತ್ತು? ಅವರೆಲ್ಲ ನನಗೆ ಫ್ರೆಂಡ್ ಮಾಡ್ಕೊಳ್ಳೋರು, ಇದು ಏನಂದ್ರೆ ಅದೊಂದು ಥರ ತುಂಬ ಚೆನ್ನಾಗಿತ್ತು ಅದು. ಆ ಥರ ಒಂದು ಫ್ಯಾಮಿಲಿಯಲ್ಲಿ ಬಂದವು ನಾನು. ಕಾಲೇಜ್ ಡೇಸ್ ಬಗ್ಗೆ ಏನು ಹೇಳೋದು? ಕಾಲೇಜ್ ತುಂಬ ನಾನು ಆ್ಯಕ್ಚುಲಿ ನಾನು ಸ್ಕೂಲ್ ಡೇಸು, ಕಾಲೇಜ್ ಡೇಸು, ನಾನೇನು ಪ್ರತಿಯೊಂದು ಕ್ಷಣ ಕೂಡ ಇವಾಗೂ ಇಲ್ಲಿವರೆಗೂ ಭಗವಂತ ಅದು ನನ್ನ ಏನೇ ಬರಲಿ ನಾನು ಅದನ್ನು ಎಂಜಾಯ್ ಮಾಡ್ಕೊಂಡು ಸ್ವೀಕರಿಸ್ತೀನಿ. ನನ್ನ ಎದುರುಗಡೆ ನನ್ನ ಶತ್ರು ಬರಲಿ ಅವನು ಎಂಜಾಯ್ ಮಾಡ್ತೀನಿ. ಆ ಥರ ನಾನು ಅವತ್ತಿಂದ ಇವತ್ತವರೆಗೂ ನಾನು ಹಂಗೆ ಇರುತ್ತೆ. ನನ್ಗೆ ಆಗದಿರೋನು ಎದುರುಗಡೆ ಬಂದ್ರು ಕೂಡ ಅವನು ನಾನು ಅನುಭವಿಸ್ತೀನಿ, ಪ್ರೀತಿಸ್ತೀನಿ, ಇದು ಮಾಡ್ತೀನಿ. ಅಂದ್ರೆ ಬಟ್ ದ್ವೇಷಿಸಲ್ಲ, ನನಗೆ ಇನ್ನೊಬ್ಬರ ಬಗ್ಗೆ ಅಸೂಯೆ ಪಡಲ್ಲ, ನನಗೆ ಅದು ಇಷ್ಟನೂ ಅಲ್ಲ ಅಂದೆ. ಯಾಕಂದ್ರೆ ಇನ್ನೊಬ್ಬರ ಬಗ್ಗೆ ನಾವು ಯಾವತ್ತು ಅಸೂಯೆ ಬೀಳ್ತೀವಿ ನಾವೇ ಹಾಳಾಗೋಗೋದು. ಇನ್ನೊಬ್ರ ಬಗ್ಗೆ ಹೊಟ್ಟೆ ಉರಿ ಏನು ಬೀಳ್ತೀವಿ ನಾವೇ ಹಾಳಾಗೋಗೋದು. ಅದೆಲ್ಲ ತಲೆಯನ್ನು ತೆಗ್ದಾಕು ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾ ಇದ್ರೆ ಭಗವಂತ ಕರ್ಕೊಂಡು ಹೋಗ್ತಾ ಇರ್ತಾನೆ. ಅದರಲ್ಲಿ ನಾನು ಕೂಡ ನಿಜವಲ್ಲೂ ನಾನು ಅದೇ ರೀತಿ ಬೆಳೆದು ಬಂದಿರುತ್ತೆ. ಹೊಸೊಬ್ರು ಕಲಾವಿದ್ರಿಗೂ ಹಳೆಯ ಕಲಾವಿದ್ರಿಗೂ ಏನು ಡಿಫ್ರೆನ್ಸ್ ಇದೆ ಅನ್ಸುತ್ತೆ ನಿಮ್ಗೆ ಇವತ್ತಿನ ಇದರಲ್ಲಿ? ಅವತ್ತು ಹಳೆಯ ಕಲಾವಿದರಿಗೆ ಒಂದು ಡೆಡಿಕೇಶನ್ ಇತ್ತು. ಅಂದರೆ ಮಾತು, ಕಮಿಟ್ಮೆಂಟ್, ಮಾತು ಕೊಟ್ಟ ಮೇಲೆ ಒಂದು ಮಾತೇ ಅಗ್ರಿಮೆಂಟು ಮಾತೇ ಇದೆ. ಇವತ್ತು ಅಗ್ರಿಮೆಂಟ್ ಇದ್ರೂ ಕೂಡ ಬೀದಿಗೆ ಬರ್ತಾರೆ. ಇವತ್ತು ಎಷ್ಟೋ ಕಲಾವಿದರು ನಾವು ಎಷ್ಟೋ ಕಂಪ್ಲೇಂಟ್ಸ್ಗಳು ನೋಡ್ತೀವಿ ಫಿಲ್ಮ್ ಚೇಂಬರಲ್ಲಿ. ಅಗ್ರಿಮೆಂಟ್ಸ್ ಮಾಡ್ಕೊಂಡಿದ್ದು ಕೂಡ ಬೀದಿಗೆ ತಗೊಂಡ್ಬರ್ತಾರೆ ಜಗಳ.
ಅವತ್ತಿನ ಕಲಾವಿದರು ಒಂದು ಮಾತಲ್ಲಿ ಇತ್ತು, ಹ್ಮ್ ನಂಬಿಕೆ ಇತ್ತು, ಪ್ರೀತಿ ಇತ್ತು, ವಿಶ್ವಾಸ ಇತ್ತು, ಸಂಬಂಧಗಳಿತ್ತು. ಆ ಸಂಬಂಧಗಳು ಇವತ್ತು ಎಲ್ಲರೊಟ್ಟಿಗೆ ನನಗೂ ಇದೆ, ಬೇರೆಯವರು ಇಟ್ಕೊಂಡಿದ್ದಾರೆ. ಇತ್ತು. ಬಟ್ ಇವತ್ತು ಆಗಿಲ್ಲ. ಏನಂದರೆ ಪ್ರತಿಯೊಂದು ವಿಚಾರ ಕಮರ್ಷಿಯಲ್ ಇದು ಮಾಡ್ತಾರೆ, ಕಮರ್ಷಿಯಲ್ ಆಸ್ಪೆಕ್ಟ್ಸಲ್ಲೇ ಪ್ರತಿಯೊಂದು ಮೂವ್ ಮಾಡ್ತಾರೆ. ಇವತ್ತು ಕಮರ್ಷಿಯಲ್ ಆಸ್ಪೆಕ್ಟ್ಸಿಂದ ಆ ಪ್ರೀತಿ ಬಾಂಧವ್ಯ ಎಲ್ಲ ದೂರ ಆಗ್ತಾ ಇದೆ ಅಂತೇಳಿ ನೋಡಿದ್ದೀನಿ, ಅನುಭವಿಸಿದ್ದೀನಿ, ಮತ್ತು ಕೇಳಿದ್ದೀನಿ, ತುಂಬ ಕೇಳ್ತೀನಿ ನಾನು. ಅದರಲ್ಲೂ ಕೂಡ ಎಲ್ಲೋ ಅಷ್ಟು ಒಳ್ಳೆ ಕಲಾವಿದರು ಇದ್ದಾರೆ, ಇಲ್ಲ ಅಂತಲ್ಲ. ಬಟ್ ಏನಂದರೆ ಅರ್ಧ ರಾತ್ರಿಲಿ ಏನೋ ಬಂದರೆ ಕೊಡೆ ಹಿಡಿತಾರಲ್ಲ, ಹಂಗೆ ಕೆಲವು ಕಲಾವಿದರು ಇದ್ದಾರೆ. ಬಟ್ ಅದೆಲ್ಲ ಯಾರು ತಲೆಗೆ ತೊಗೊಬಾರ್ದು. ಒಂದು ನಾನೇನು ಯಶಸ್ಸು ಕೊಡ್ತೀನಿ ಅಲ್ಲಿವರೆಗೂ ನಾವೆಲ್ಲ ಕಾಯಬೇಕು. ಯಶಸ್ಸು ತೊಗೊಂಡ್ರು ಕೂಡ ಆ ಯಶಸ್ಸು ಕೂಡ ತಲೆಗೇರಿಸ್ಕೊಬಾರ್ದು. ತಲೆಗೇರಿಸ್ಕೊಂಡ್ಬಿಟ್ರೆ ಅವ್ನು ಮುಗ್ದ ಅಂತೇಳಿ. ಕಲಾವಿದನೇ ಅಂತಲ್ಲ, ಯಾರೇ ಆಗಲಿ, ಪ್ರತಿಯೊಬ್ಬರು ಯಶಸ್ಸು ಯಾವುದೇ ಕ್ಷೇತ್ರದಲ್ಲಿ ಯಶಸ್ಸನ್ನ ತಲೆಗೇರಿಸ್ಕೊಂಡ್ರೆ 100% ಆದಷ್ಟು ಬೇಗ ಅವ್ನು ಮುಗಿತಾನೆ ಅಂತ ಅರ್ಥ. ಯಾವತ್ತು ತಗ್ಗಿ ಬಗ್ಗಿ ಪ್ರೀತಿ ವಿಶ್ವಾಸದಲ್ಲಿ ಹೋಗ್ತಾನೆ, ಖಂಡಿತವಾಗ್ಲೂ ಅವನು ಲಾಂಗ್ ಸ್ಟ್ಯಾಂಡ್ ಇರ್ತಾನೆ. ನಿಮ್ಮ ಹಳೆ ಕಲಾವಿದರ ಜೊತೆ ನಿಮ್ಮ ಒಡನಾಟಗಳ ಬಗ್ಗೆ ಸ್ವಲ್ಪ ಹೇಳ್ಬೋದು? ನನಗೆ ಎಲ್ಲ ಹಳೆ ಕಲಾವಿದ ಎಲ್ಲರೂ ಆ್ಯಕ್ಚುಲಿ ಇವತ್ತು ನಾನು ಉತ್ತಮ ಅಂತ ಬಾಂಧವ್ಯ ಇಟ್ಕೊಂಡಿದ್ದೀನಿ. ಪ್ರತಿಯೊಂದು ಬಿ ಸರೋಜದೇವಿ ಆಗ್ಬೋದು, ಡಾಕ್ಟರ್ ಜಯಮಾಲ್ ಅವರಾಗ್ಬೋದು, ಜಯಂತಿಯವ್ರ ಪಾಪ ತೀರ್ಕೊಂಡು, ಲೀಲಾವತಿ ಅಮ್ಮ, ನಂಗೆ ಆ ತಲೆಯಿಂದನೂ ಪ್ರತಿಯೊಂದು ಇವತ್ತು ಹಳಬ್ರು ಯಾರಿದ್ದಾರೆ ಪ್ರತಿಯೊಬ್ಬರು ಕೂಡ ನನ್ನ ಹತ್ರ ನಾವು ಉತ್ತಮ ಅಂತ ಬಾಂಧವ್ಯ ಇಟ್ಕೊಂಡು, ಪ್ರೀತಿ ವಿಶ್ವಾಸ, ಅಂದರೆ ಪ್ರತಿಯೊಂದು ಇವತ್ತಿಗೂ ಹಾಗೆ ಇದೆ. ಪ್ರತಿಯೊಂದು ಏನೇ ಇದ್ರು ನನಗೆ ಕರೆ ಮಾಡ್ತಾರೆ, ಮಾತಾಡ್ತಾರೆ, ಏನಿದ್ರು ಆಲಿಸ್ತಾರೆ, ಒಂದು ತಮಾಷೆ ಬೇಜಾರಾಗ ಮಾತಾಡ್ತಾರೆ, ಅದು ಮಾತಾಡ್ತಾರೆ, ತಮಾಷೆ ಮಾಡ್ತಾರೆ, ಮಾತಾಡ್ತಾ ಇರ್ತಾರೆ, ಕಷ್ಟ ಸುಖಗಳು ಹೇಳ್ಕೊಂತಾರೆ, ನಾವು ಹೇಳ್ಕೊಂತೀವಿ. ನಾವು ಹೇಳ್ಕೊಳ್ಳೋ ಹತ್ರ ನಮ್ಮ ಸಂಬಂಧಗಳು ಆ ಥರ ಹೇಳ್ಕೊಂತೀವಿ. ಇವತ್ತಿಗೂ ಇದೆ. ಬಟ್ ಅವತ್ತಿನ ಕಲಾವಿದರು ಇವತ್ತು ತುಂಬಾನೇ ಡಿಫ್ರೆನ್ಸ್ ಇದೆ. ಇವತ್ತೇನಂದ್ರೆ ಬರ್ತಾರೆ, ಸಂಗ ಊಟ ಆಯ್ತಾ ಹೋಗ್ತಾ ಇರ್ತಾರೆ, ಇದು ಮುಗಿತಾ ಹೋಯ್ತಾ ಇರ್ತಾರೆ, ಟಚ್ ಅಂಡ್ ಗೋ. ಅದಿರ್ಬಾರ್ದು. ಪ್ರೀತಿ ವಿಶ್ವಾಸನೇ ಅದು ಯಾವತ್ತು ಉಳ್ಕೊಳ್ಳೋದು. ಬಟ್ ಎಲ್ಲ ಇವಾಗಿನ ಹೊಸ ಕಲಾವಿದರು ಆ ಥರ ಯಾರು ನಡ್ಕೊಂತಾರೆ, ಮಾಡ್ತಾರೆ. ನಿಜ ಅದು ಉತ್ತಮ ಅಂತ ಬಾಂಧವ್ಯ ಬೆಳೆಸ್ಕೊಳ್ಳಿಕ್ಕೆ ಕಲೀರಿ ಅಂತೇಳಿ ನಾನು ಅವ್ರಿಗೊಂದು ಒಳ್ಳೆ ಕಿವಿ ಮಾತನ್ನು ಹೇಳ್ತೀನಿ ಅಷ್ಟೇ. ಯಾಕಂದರೆ ಆ ಪ್ರೀತಿ ವಿಶ್ವಾಸನೇ ಮುಖ್ಯ. ಆಮೇಲೆ ನಾವು ಹೆಂಗೆ ನಡೆ ನುಡಿ ಹೆಂಗೆ ನಡ್ಕೊಳ್ತೀವಿ ಅದು ಮುಖ್ಯ ಆಗ್ತದೆ. ಆಮೇಲೆ ನಾವು ಏನೇ ಕೆಲಸ ಒಪ್ಕೊಂಡು ಎಷ್ಟು ಡಿಸಿಪ್ಲಿನ್ ಆಗಿ ಮಾಡ್ತೀವಿ ಅನ್ನೋದು ಮುಖ್ಯ ಆಗ್ತದೆ. ಇಷ್ಟಲ್ಲಿ ಒಂದು ಡೆಡಿಕೇಶನ್ ಇದ್ದರೆ 100% ಇಂಡಸ್ಟ್ರಿ ಸಸ್ಟೈನ್ ಆಗ್ತಾರೆ. ಡೆಡಿಕೇಶನ್ ಇಲ್ಲ 100% ಆಗಲ್ಲ. ನಾಟ್ ಓನ್ಲಿ ಅವರ್ ಫಿಲ್ಮ್ ಇಂಡಸ್ಟ್ರಿ, ಯಾವುದೇ ಕ್ಷೇತ್ರದಲ್ಲಾಗಿ ಡೆಡಿಕೇಶನ್ ಅದೊಂದು ಡಿಸಿಪ್ಲಿನ್ ಇದ್ದರೆ 100% ಸಸ್ಟೈನ್ ಆಗ್ತಾರೆ. ಇವತ್ತಿನ ಟ್ರೆಂಡ್ ಅಂದರೆ ಎಲ್ಲ ಹೊಸ ಕಲಾವಿದರುಗಳು ಬರ್ತಾ ಇದ್ದಾರೆ, ಹೊಸ ಚಿತ್ರಗಳು ನಿರ್ಮಾಣ ಆಗ್ತಾ ಇದೆ, ಹೊಸ ನಿರ್ದೇಶಕರು ಬರ್ತಾ ಇದ್ದಾರೆ. ಅವ್ರ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ ಏನು ಹೇಳ್ಬೋದು? ಹೊಸ ನಿರ್ದೇಶಕರಿಗೆ ಏನು ಹೇಳ್ತೀನಿ ಅಂದರೆ, ಪ್ರೊಡ್ಯೂಸರ್ನ ತಪ್ಪುದಾರಿಗೆ ಎಳಿಬೇಡಿ, ತಪ್ಪು ಸಂದೇಶ ಕೊಡಬೇಡಿ, ತಪ್ಪು ಮಾಹಿತಿಗಳು ಕೊಡಬೇಡಿ. ಆ ಪ್ರೊಡ್ಯೂಸರ್ನ ಫಿಲಿಮ್ ಚೇಂಬರ್ ಕರ್ಕೊಂಬಂದು ಮತ್ತು ಇಂಡಸ್ಟ್ರಿಲಿ ಒಕ್ಕೂಟದ ವ್ಯವಸ್ಥೆ ತಿಳ್ಕೊಳ್ಳಿ, ಕಾರ್ಮಿಕರ ವ್ಯವಸ್ಥೆ ತಿಳ್ಕೊಳ್ಳಿ, ಕಲಾವಿದರ ವ್ಯವಸ್ಥೆ ತಿಳ್ಕೊಳ್ಳಿ. ನಾನು ಇಂಡಸ್ಟ್ರಿನ ಆ ಥರ ಪರಿಚಯ ಮಾಡಿಸೋ ಪ್ರೊಡ್ಯೂಸರ್ ನೀವು ಕರ್ಕೊಂಬರ್ಬೇಕಂದ್ರೆ, ನೀನು ಒಬ್ಬ ಡೈರೆಕ್ಟರ್ ಪ್ರೊಡ್ಯೂಸರ್ ಕ್ಯಾಚ್ ಹಾಕೊಂಬಿಟ್ಟು ಅವ್ನು ಇಂಡಸ್ಟ್ರಿನೇ ತೋರಿಸಲ್ಲ. ಪಾಪ ಅವನ್ನೆಲ್ಲ ಸಾಯಂಕಾಲ ಅವ್ರ ಮನೆ ಮುಂದೆನೋ ರೂಮಲ್ಲೋ ನೀಟಾಗಿ ಒಂದು ಪಿಕ್ಚರ್ ತೋರಿಸ್ತಾರೆ, ಹಂಗೆ ಅಣ್ಣ ಹಿಂಗೆ ಅಣ್ಣ ಹಂಗೆ. ಪಾಪ ಅವರು ಬಿದ್ದೆ ಹೋಗ್ಬಿಟ್ಟಿರ್ತಾರೆ. ಅದನ್ನು ಮಾಡಬೇಡಿ. ಅದು ಯಾಕಂದ್ರೆ ತಮ್ಮ ಸ್ವಾರ್ಥ, ತಮ್ಮ ಬೇಳೆ ಬೇಯಿಸ್ಕೊಳ್ಳಿಕ್ಕೆ, ತಮ್ಮನೆ ಉದ್ಧಾರ ಮಾಡಿ ಇನ್ನೊಬ್ಬರ ಮನೆ ಹಾಳು ಮಾಡಬೇಡಿ. ಆ ಪ್ರೊಡ್ಯೂಸರ್ನ ಪ್ರತಿಯೊಂದು ಹಂತ ತಿಳಿಸ್ಲಿಕ್ಕೆ ಪ್ರಯತ್ನ ಪಡಿ. ನೀವು ಹೆಂಗೆ ಕತೆ ಹೇಳ್ಬಿಟ್ಟು ತಪ್ಪು ಮಾಹಿತಿ ಕೊಟ್ಟು ಪಿಕ್ಚರ್ ಮಾಡಿಸ್ತಿರೋ ಅದು ಮಾಡೋಕ್ಕಿಂತ ಮುಂಚೆ ಇಂಡಸ್ಟ್ರಿ ಅಂತರಾಳ ಪ್ರತಿಯೊಂದು ನೋಡಲಿ. ಎಷ್ಟಾಗ ಆಳ ಅಗಲ ಎಲ್ಲ ನೋಡಬೇಕು. ನೋಡಿದಾಗ ಪಾಪ ಅವನು ಪಿಕ್ಚರ್ ಮಾಡಬೇಕಾ ಬೇಡವಾ ಅನ್ನೋದು ಡಿಸೈಡ್ ಮಾಡ್ತಾನೆ. ಹೌದು, ಅದನ್ನು ಮಾಡಬೇಕು ಹೊರತು ಸಡನ್ನಾಗಿ ಕರ್ಕೊಂಡು ಪಿಕ್ಚರ್ ಮಾಡಿ ಇನ್ನೊಬ್ರು ಮನೆ ಹಾಳು ಮಾಡಬಾರ್ದು. ಈಗ ಸ್ಟಾರ್ ವಾರ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಸ್ಟಾರ್ ವಾರ್ ಏನ್ರಿ, ಅವತ್ತಿಂದ ನಡೀತಾನೆ ಇದ್ದೇ ಇರುತ್ತೆ ಸ್ಟಾರ್ ವಾರ್. ನನಗೇನು ಅದು ಸುಮ್ಮನೆ ಈ ಮಾಧ್ಯಮದಲ್ಲಿ ಸ್ಟಾರ್ ವಾರ್ ಅಂತ ನನಗೇನು ಯಾವುದು ಅನಿಸ್ಲೇ ಇಲ್ಲ ನನಗೆ. ಎಲ್ಲ ಉತ್ತಮವಾದ ಬಾಂಧವ್ಯ ಇರ್ತಾರೆ ಎಲ್ಲರೂ. ಈ ಅಭಿಮಾನಿಗಳಿಂದಾನೇ ಒಂದಷ್ಟು ಕ್ರಿಯೇಟ್ ಆಗೋದು. ಬಟ್ ಅಭಿಮಾನಿಗಳೇ ಮೂರ್ಖರು ಮಾಡಿಬಿಡ್ತಾರೆ.
ಹ್ಮ್ ಹ್ಮ್ ಯಾವ ಸ್ಟಾರ್ ಒಳಗಡೆ ಇರುತ್ತೆ ಅದೊಂದು ಚೂರು, ನಾನು ಮೇಲೆ ಹೋಗ್ಬೇಕು, ಅವ್ನು ನಿನ್ನ ಮೇಲೆ ಹೋಗ್ಬೇಕು, ಅದಿರುತ್ತೆ. ಹ್ಮ್ ಹ್ಮ್ ಅವನಕ್ಕಿಂತ ನಾನು ಚೆನ್ನಾಗಿ ಆ್ಯಕ್ಟ್ ಮಾಡಬೇಕು, ಹ್ಮ್ ಹ್ಮ್ ಅವನಕ್ಕಿಂತ ಇನ್ನೊಂದು ಹಿಟ್ ಜಾಸ್ತಿ ಕಲೆಕ್ಷನ್ ಆಗಂತ ಪಿಕ್ಚರ್ ಮಾಡಬೇಕು, ಹಿಟ್ ಆಗಂತ ಪಿಕ್ಚರ್ ಮಾಡಬೇಕು, ಆ ಥರ ಒಂದು ಇದಿರುತ್ತೆ ಹೊರತು ಅವನ ಬಗ್ಗೆ ಕತ್ತಿ ಮರ್ಸೋದು ಅವೆಲ್ಲ ಇಲ್ಲ. ಹ್ಮ್ 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 ಏನಂದ್ರೆ ನಿನ್ಗಿಂತ ನಾವು ಒಳ್ಳೆ ಪಿಕ್ಚರ್ ಮಾಡಬೇಕು, ಆ ಥರ ಇದೆ. ಹ್ಮ್ ಹ್ಮ್ ದಟ್ ಈಸ್ ನಾಟ್ ಸ್ಟಾರ್ ವಾರ್. ಹ್ಮ್ ಹ್ಮ್ ಅದು ಇಂಡಸ್ಟ್ರಿ ಹೆಲ್ತಿ ಕಾಂಪಿಟೇಷನ್ ಅದು, ಹೌದು. ಅಲ್ವಾ? ಹ್ಮ್ ಹ್ಮ್ ಅದನ್ನ ಸ್ಟಾರ್ ವಾರ್ ಅಂತ ಬಿಂಬಿಸೋದು ತಪ್ಪದು. ಓಕೆ ಓಕೆ. ಅಣ್ಣವ್ರ ಕುಟುಂಬಗೂ ನಿಮಗೂ ಯಾವ ಥರ ನಂಟಿತ್ತು ಅಂತ? ಇಲ್ಲ, ರಾಜ್ಕುಮಾರ್ ಅವ್ರ ಕಾಲದಾಗ ನನಗೆ ತುಂಬ ಆತ್ಮೀಯರ ಆ ಕುಟುಂಬ. ಹೌದು. ನಿಜಾಲು ಇವತ್ತು ಎಷ್ಟೋ ಜನ ನಿರ್ಮಾಪಕರಾಗ್ಬೋದು, ನಿರ್ದೇಶಕರಾಗ್ಬೋದು, ಕಲಾವಿದರಾಗ್ಬೋದು, ಹ್ಮ್ ಕಾರ್ಮಿಕರಾಗ್ಬೋದು, ಇವತ್ತೆಲ್ಲ ಒಂದು ನಿಜಾಲು ಆ ಕುಟುಂಬ ಒಂದು ಎಷ್ಟೋ ಜನಕ್ಕೆ ಉತ್ತೇಜನ ಮತ್ತು ಪ್ರೋತ್ಸಾಹ. ಪ್ರತಿಯೊಂದು ಆ ಕುಟುಂಬ ಆ ಥರ ಅದು ಪ್ರತಿಯೊಂದು ನಾನು ತುಂಬ ನನ್ನ ಫ್ಯಾಮ್ಲಿಗೆ ತುಂಬ ಆತ್ಮೀಯರು, ಭಾಳ ಖುಷಿ ಆಗ್ತದೆ ನಿಜ. ಅವರಲ್ಲಿ ನಾನು ಆ್ಯಕ್ಚುಲಿ ನಾನು ಭಾಳ ತುಂಬ ಹೊರಟ, ಹ್ಮ್ ಹ್ಮ್ ನಾನು ತುಂಬ ಹೊರಟ. ನಾನು ಆ್ಯಕ್ಚುಲಿ ಈ ಸ್ಕೂಲ್ ಡೇಸಿನ ನನಗೆ, ಬಟ್ ನಾನು ಆ ಕುಟುಂಬದ ಹತ್ರ ಅವರಲ್ಲಿ ನಾವು ತುಂಬ ಕುಟುಂಬ ಬಂದರೆ ಪ್ರತಿಯೊಂದು ನಾನು ಹಂತವಾಗಿ ನಾನು ತಿಳ್ಕೊಂಡೆ. ಬಟ್ ಅವರಲ್ಲಿ ಒಂದು ದೊಡ್ಡ ಸ್ಟಾರ್ ಮೇರು ನಟ ಅದು ಕೂಡ ಎಷ್ಟು ಸರಳತೆ, ವಿನಯತೆ, ನಮ್ರತೆ, ಆ ಒಂದು ಸಂಸ್ಕಾರ ಇದೆಯಲ್ಲ, ಆ ಸಂಸ್ಕಾರ ನೋಡಿ ಆ್ಯಕ್ಚುಲಿ ನಾನು ತುಂಬ ಅಳವಡಿಸ್ಕೊಂಡೆ. ಪ್ರತಿಯೊಂದು ದೊಡ್ಡವರು ಚಿಕ್ಕವರು ಅನ್ನೋದು ಮರ್ಯಾದೆ ಕೊಡಬೇಕು, ಗೌರವ ಕೊಡಬೇಕು. ಇನ್ನೊಬ್ರು ನಾವು ಪ್ರೀತಿಸಿದ್ರೆ ಅವ್ರು ಪ್ರೀತಿಸ್ತಾರೆ. ಹೌದೌದು, ರಿಫ್ಲೆಕ್ಟ್ ಅದು ಕನ್ನಡ ಇದ್ದಂಗೆ. ಹೌದು. ಬಟ್ ಅವರಲ್ಲಿ ನಾನು ಸಾಕಷ್ಟು ಒಳ್ಳೆತನ ಕಲಿತೆ. ಪುನೀತ್ ರಾಜ್ಕುಮಾರ್ ಜೊತೆ ತುಂಬಾ ಒಡನಾಟ ಇತ್ತು ಅಂತ ಕೇಳ್ಪಟ್ಟೆ. ಇಲ್ಲ, ಪ್ರತಿಯವ್ರ ಕುಟುಂಬ, ಪುನೀತ್ ರಾಜ್ಕುಮಾರ್ ಅವರೆಲ್ಲ, ಪುನೀತ್ ರಾಜ್ಕುಮಾರ್ ಕೂಡ ನಮ್ಮ ಪಿಕ್ಚರ್ ಸಹಾಯ ಮಾಡಿದ್ದಾರೆ. ಹೌದು. ಯಾವ ಪಿಕ್ಚರ್? ಮೆಜೆಸ್ಟಿಕ್ ಅಲ್ಲಿ. ಅದ್ರಲ್ಲಿ ಆಕ್ಚುಲಿ ಅವರು ಯೂನಿಟ್ ಅವ್ರದ್ದೇ, ಪೂರ್ಣಿಮಾ ಅವ್ರದವ್ರ ಯೂನಿಟ್. ಅವಾಗ ಕೂಡ ನಮ್ಮ ಪುನೀತ್ ರಾಜ್ಕುಮಾರ್, ದರ್ಶನ್ ಅವರು, ತುಳಸಿ ಶ್ರೀನಿವಾಸ್ ಅವ್ರ ಮಗ ದರ್ಶನ್ ಹೀರೋ ಅಂದಕ್ಕೆ ನಮ್ಗೆ ಆಕ್ಚುಲಿ ಫುಲ್ ದುಡ್ಡು ಕಮ್ಮಿನೇ ಇಸ್ಕೊಂಡಿದ್ದವ್ರು, ಸಹಾಯ ಮಾಡಿದ್ರು. ಬಟ್ ಅದು ಒಬ್ಬ ನಿರ್ಮಾಪಕ ಸಹಾಯ ಮಾಡಿದ ರೀತಿಯ ಸಹಾಯ ಅದು. ಯಾರು ಪುನೀತ್ ರಾಜ್ಕುಮಾರ್ ಪರಿಚಯ ಇದ್ರು ಕೂಡ ಆ ಪರಿಚಯ ಬಿಟ್ಟಿಲ್ಲ ಅವರು. ಸುದೀಪ್ ಶ್ರೀನಿವಾಸ್ ಅವ್ರ ಮಗ ದರ್ಶನ್ ಹೀರೋ ಅಂದಿದ್ದಕ್ಕೆ ಪಾಪ ಆ ಖುಷಿಗೆ ಬಿಟ್ಟು ಹೋಗ್ತು. ಅದೆಲ್ಲ ನಾವು ನೆನ್ಸ್ಕೊಳ್ಳೇಬೇಕ್ರಿ. ಯಾಕಂದ್ರೆ ಯಾವತ್ತು ಒಬ್ರಿಗೆ ಒಬ್ರು ಸಹಾಯ ಮಾಡ್ತಾರಂದ್ರೆ ಅದು ನೆನ್ಸ್ಕೊಬೇಕು. ನನ್ನಿಂದ ನಾನೇ ಮೇಲ್ ಬಂದೆ, ನಾನೇ ಅವೆಲ್ಲ ಅದು ಜಾಸ್ತಿ ದಿನ ಉಳಿಯಲ್ಲ ಅದು. ನಾನು ಇನ್ನೊಬ್ರು ಎತ್ಕಟ್ಟೋದು, ಇನ್ನೊಬ್ರು ಎತ್ಕಟ್ಟೋದು ಎಲ್ಲ ಭಗವಂತ ನೋಡ್ತಾ ಇರ್ತಾನೆ. ನೀನ್ ಹೇಗ್ ತಪ್ಪಿಸ್ಕೊಬೋದು, ಅವ್ನು ಹೇಗ್ ತಪ್ಪಿಸ್ಕೊಳಕ್ಕಾಗಲ್ಲ ನೀವು. ಅದಕ್ಕೆ ಯಾವತ್ತು ತಗ್ಗಿ ಬಗ್ಗಿ ಹೋಗ್ಬೇಕು. ಹೀಗೆ ಮೊನ್ನೆ ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ ವಿಜಯಲಕ್ಷ್ಮಿ ಅವ್ರ ಬಗ್ಗೆ. ಅವ್ರದ್ದೊಂದು ಪಾಡ್ಕಾಸ್ಟಲ್ಲಿ ಮಾತಾಡಿದರು, ಬಲ್ದಾಗ ಮಾಡಿದ್ರೆ ಎಡ್ದಾಗ ಈಗ ಗೊತ್ತಾಗಲ್ವಂತೆ. ಆ ಥರ ಸಹಾಯ ನೀವು ಮಾಡಿದಿರ ಅನ್ನೋದೊಂದು ಅದ್ರಲ್ಲಿ ತಿಳ್ಕೊಂಡ್ವಿ. ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರ? ಏನು ಅಂದರೆ ಮನುಷ್ಯ ಆದಮೇಲೆ ನೋಡಿ, ಒಬ್ಬ ಕಷ್ಟ ಇದ್ದಾಗ ಬರೀ ಸುಖದಲ್ಲೇ ಭಾಗಿಯಾಗೋದಲ್ಲ, ಒಂದು ಕಷ್ಟದಲ್ಲಿದ್ದಾಗ ಅಟ್ಲೀಸ್ಟ್ ಒಂದು ಸ್ಪಂದಿಸುವಂಥ ಕೆಲಸ ಪ್ರತಿಯೊಬ್ಬರು ಮಾಡಬೇಕು. ನನಗೆ ಯಾವುದೋ ಹತ್ರ ಬಂದರೂ ಕೂಡ ನಾನು ಸ್ಪಂದಿಸ್ತೀನಿ ಅಷ್ಟೇ. ಅದು ಸಹಾಯ ಅಂತ ನೀವು ಹೇಳ್ಬೋದು, ನಾನು ಹೇಳಲ್ಲ. ಸ್ಪಂದಿಸುವಂಥ ಕೆಲಸ ಮಾಡಿದ್ದೀನಿ ನಾನು ಅಷ್ಟೇ. ಹೆಣ್ಮಗು ಅವ್ರು ತುಂಬ ಕಷ್ಟದಲ್ಲಿದ್ದಾಗ ತುಂಬ. ಹೌದು. ಜಯಲಕ್ಷ್ಮಿ ಸೌತ್ ಇಂಡಿಯನ್ ದೊಡ್ಡ ಸ್ಟಾರ್. ಹೌದು. ಅವಳು ಅವ್ರ ಅಕ್ಕ ತಾಯಿ ಎಲ್ಲ ಇದ್ರು. ಪಾಪ ಚೆನ್ನೈಯಲ್ಲಿ ಮೋಸ ಹೋಗಿ ಬಂದು ಪಾಪ ಎಲ್ಲ ಇದಾಗ ಕಳ್ಕೊಂಡು ಬಂದರು. ಆ್ಯಕ್ಚುಲಿ ಅವರು ಒಂದಷ್ಟು ದಿನ ಲಾಡ್ಜಲ್ಲಿದ್ದರು, ಒಂದಷ್ಟು ದಿನ ಹಾಸ್ಪಿಟಲಲ್ಲಿದ್ದರು, ಮಲ್ಯ ಹಾಸ್ಪಿಟ್ಲಲ್ಲಿ ಎಲ್ಲ. ಆ ಸಂದರ್ಭದಲ್ಲಿ ಅವ್ರಿಗೆ ನಾನು ಸ್ಪಂದಿಸಿದ್ದೀನಿ, ಮಾಡಿದ್ದೀನಿ. ಅವರು ಕೂಡ ನನ್ನ ಒಂದು ತಂಗಿ ಮನೋಭಾವನೆ, ನಾವು ಅಷ್ಟರ ಸಹಾಯ ಮಾಡಿದ್ವಿ ಅಷ್ಟೇ. ಸ್ಪಂದಿಸಿದ್ದೀನಿ ಅವಳ ಕಷ್ಟಿಗೆ. ಸುದೀಪ್ ಅವ್ರು ಸಹಾಯ ಮಾಡಿದ್ದಾರೆ, ಪುನೀತ್ ಮಾಡಿದ್ದಾರೆ, ತುಂಬ ಜನ ಪಾಪ ಆಕೆ ಒಂದು ನೆರವಿಗೆ ಬಂದಿದ್ದಾರೆ. ಎಲ್ಲ ಹೀರೋಗಳು ಸ್ವಲ್ಪ ಹೆಲ್ಪ್ ಮಾಡಿ. ಹೌದು. ಏನು ಪಾಪ ಅವಳಿಗೆ ಒಂದು ಅಟ್ಲೀಸ್ಟ್ ಒಂದು ಇಂಡಸ್ಟ್ರಿಲಿ ಒಳ್ಳೊಳ್ಳೆ ಅವಕಾಶ ಪಡೆಯುವ ಮುಖಾಂತರ
ಕೆಲಸ ಮಾಡಲಿ ಅಂತೇಳಿ ನಮ್ಮ ಆರೈಕೆ. ನಂದಿ ಅವಾರ್ಡ್ಸ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಆ ನಂದಿ ಅವಾರ್ಡ್ಸ್ ಆ್ಯಕ್ಚುಲಿ ನಾನು ಫಿಲ್ಮ್ ಚೇಂಬರ್ ಇಲ್ಲಿದ್ದಾಗ ಫಿಲ್ಮ್ ಪ್ರೆಸಿಡೆಂಟ್ ಆಗಿದ್ದಾಗ ನಾನು ಆ್ಯಕ್ಚುಲಿ ನನ್ನ ಕಸಿನ್ ಪದ್ಮಾವತಿ ಚಂದ್ರಶೇಖರ್ ಅಂತೇಳಿ, ಓಕೆ. ಶೀ ಈಸ್ ದ ಬೇಸ್. ಹ್ಞೂ 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 ಇವತ್ತೇನು ನಂದಿ ಫಿಲಿಮ್ ಆರ್ಟ್ಸ್ ಏನೋ ಒಂದು ಸ್ಟಾರ್ಟ್ ಆಗಿದೆ ಅಂದರೆ ಪದ್ಮಾವತಿ ಚಂದ್ರಶೇಖರಿಂದ. ಆಮೇಲೆ ಅವ್ರ ಫ್ರೆಂಡು ಅನಿತಾ ರೆಡ್ಡಿ, ಆಮೇಲೆ ನಿತ್ಯಾನಂದ ಪ್ರಭು ಎಲ್ಲ ಕುಂತು ಒಂದು ಮೀಟಿಂಗ್ ಮಾಡಿದಾಗ ಸರಿ ಆ ಸಂದರ್ಭದಲ್ಲಿ ಚೇರ್ಮನ್ ನಾನೇ ಆದೆ ನಂದಿ ಫಿಲಿಮ್ ಅವಾರ್ಡ್ಸ್ಗೆ. ಲಾಸ್ಟ್ ಇಯರಿಂದ ಸ್ಟಾರ್ಟ್ ಆಯಿತು, ತುಂಬ ದೊಡ್ಡ ಮಟ್ಟಕ್ಕೆ ಆಯಿತು. ಈಗ ಇವತ್ತು ನಂದಿ ಫಿಲಿಮ್ ಅವಾರ್ಡ್ಸ್ ಇವತ್ತು ಭಾಳ ಒಂದು ಪ್ರಶಸ್ತಿ ಕೂಡ ಆಗಿದೆ. ಅದು ಪ್ರತಿ ಈ ನೆಕ್ಸ್ಟ್ ಇಯರ್ ಇವಾಗ ಏಪ್ರಿಲಲ್ಲಿ ಮತ್ತೆ ಅದು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇದು ಅವಾರ್ಡ್ ಫಂಕ್ಷನ್ 2 ಇಯರ್ಸ್ದು ಒಟ್ಟಿಗೆ ಒಂದೇ ಒಂದು ವೇದಿಕೆಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ ಅದು. ಸೊ ಹಂಗಾಗಿ ಇದೆಲ್ಲ ಸ್ಟಾರ್ಟ್ ಆಗಿದ್ದರಿಂದ ಬಿಕಾಸ್ ಆಫ್ ಪದ್ಮಾವತಿ ಚಂದ್ರಶೇಖರ್ ಇಂದ. ಓಕೆ ಓಕೆ. ಶಿ ಇಸ್ ದ ಮೇನ್ ಪಿಲ್ಲರ್ ಆಫ್ ನಂದಿ ಅವಾರ್ಡ್ಸ್. ನಂದಿ ಅವಾರ್ಡ್ಸ್ ಅವರೇ ಮೇನ್ ಕಾರಣ ಆಗ್ತಾರೆ. ಕಾರಣ ಅವ್ರು ಆಗ್ತಾರೆ. ಆಕ್ಚುಲಿ ನನ್ಗೂ ಐಡಿಯಾ ಇರಲಿಲ್ಲ, ನಾನು ಅದಕ್ಕೆ ಚೇರ್ಮನ್ ಆಗಿರ್ತೀನಿ ಅಂತ ನನಗೂ ಗೊತ್ತಿರಲಿಲ್ಲ. ಓಕೆ. ಇವತ್ತೇನೋ ನಾನು ಒಂದು ಚೇರ್ಮನ್ ಆಗಿದ್ದೇನೆ ಬಿಕಾಸ್ ಆಫ್ ಪದ್ಮಾವತಿ ಚಂದ್ರಶೇಖರ್. ಹೌದೌದು. ನಾವೆಲ್ಲರೂ ಕೇಳೋರು ಪಟ್ಟಿರೋ ಪ್ರಕಾರ ರಾಜಾಜಿನಗರ ಹತ್ರ ರಾಜ್ಕುಮಾರ್ ರಸ್ತೆ ಅನ್ನೋದಿದೆ, ಅದು ತಾವೇ ಸ್ಥಾಪನೆ ಮಾಡಿದ್ರಂತ. ಅಲ್ಲ, ಅದು ಆ್ಯಕ್ಚುಲಿ 92ರಿಂದ ನಡೀತಾ ಇತ್ತು. ಆಗ ಕನ್ನಡ ತಮಿಳ್ರಿಗೆ ಗಲಾಟೆ ಜಾಸ್ತಿ ಇತ್ತು. ಈಗ ನಾವೊಂದೆಲ್ಲ ಅಡ್ಜಸೆಂಟ್ ಅಲ್ವಾ. ನಮ್ಮ ರಾಜನಗರ ಫುಲ್ಲು ಈ ಕಡೆ ಎಲ್ಲ ಕನ್ನಡಿಗರು. ನಮ್ಮ ಜೇಡಹಳ್ಳಿ, ಶಿವನಹಳ್ಳಿ, ದಾಸರಹಳ್ಳಿ, ಈ ಕಡೆ ನಮ್ಮ ಎದ್ದೂರು ದಿಣ್ಣೆ, ಈ ಕಡೆ ಎಲ್ಲ ಕನ್ನಡಿಗರೇ. ನಮ್ಮ ಸುಜಾತ ಥಿಯೇಟ್ರ್ ದಾಟಿದ್ರೆ ರಾಮಚಂದ್ರಪುರ, ಒಕ್ಲಿಪುರ, ಶ್ರೀರಾಮ್ಪುರ ಎಲ್ಲ ಫುಲ್ ಅಲ್ಲಿ ತಮಿಳಿಗರು. ಅವರು ನಮ್ಮ ಸ್ನೇಹಿತರುಗಳೇ, ಯಾಕಂದ್ರೆ ನಾವೆಲ್ಲ ಅವ್ರ ಜೊತೆಗೆ ಬೆಳೆದವ್ರು ನಾವು. ಅವಾಗ ಗೊತ್ತಾಗುತ್ತಲ್ಲ, ಅವಾಗೆಲ್ಲ ಒಂದು ಫ್ರಿಕ್ಷನ್ ಇದೆ, ತಮಿಳರು ಕನ್ನಡಿಗರು ಗಲಾಟೆ ಎಲ್ಲ ಅವಾಗ ಇತ್ತು. ತುಂಬ ದೊಡ್ಡ ಮಟ್ಟಿಗೆ ಆಗತ್ತು. ಏನು ಕೆಲವು ಕಡೆ ಹಿಂದೂ ಮುಸ್ಲಿಂ ಗಲಾಟೆ ಆಗುತ್ತೆ, ಆ ಥರ ಆಗತ್ತೆ ಅವಾಗ ಇಲ್ಲಿ. ಸರಿ, ಅವಾಗ ಅವರು ಒಂದಷ್ಟು ಜನ ತಿರುವಳ್ಳ ರಸ್ತೆ ಮಾಡಬೇಕು ಅಂತೇಳಿ ಹೊರಟಾಗ ಆ್ಯಕ್ಚುಲಿ ನಮ್ಮ ಈ ಸಂಜೆ ವೆಂಕಟೇಶು ಮತ್ತು ಡಾಕ್ಟರ್ ಮಹಾದೇವ್ ಬಣಕಾರ್ ಅವರೆಲ್ಲ ಒಂದು ನನ್ನ ಕರೀತಾರೆ, ಈ ಥರ ಹಿಂಗೆ ನಡೀತಾ ಇದೆ, ಇದೇನೋ ಒಂದು ಅಂತ್ಯ ಆಡಿ ಒಂದು ಒಳ್ಳೆ ಹೆಸರಿಡಬೇಕು ಈ ರಾಜ್ಕುಮಾರ್ ಇದಕ್ಕೆ 80 ಅಡಿ ರಸ್ತೆಗೆ ಅಂತೇಳಿ ಅವರು ಏನು ಪ್ಲಾನ್. ನಾವು ಅದನ್ನೇ ನಮ್ಮ ಪ್ರಸನ್ನ ಥಿಯೇಟರ್ ವೃತ್ತದಿಂದ ಹಿಡಿದು ಸೋ ಫ್ಯಾಕ್ಟ್ರಿ ಅವ್ರಿಗೆಲ್ಲ ಒಂದು ಬ್ಲೂ ಪ್ರಿಂಟ್ ಎಲ್ಲ ರೆಡಿ ಮಾಡಿಸಿ ಅದಕ್ಕೆ ರಾಜ್ಕುಮಾರ್ ರಸ್ತೆ ಅಂತೇಳಿ ಮಾಡ್ಬೇಕಂದ್ರೆ ನಾನು ಪ್ರೆಸ್ ಮೀಟ್ ಕರೆದು ಇಮಿಡಿಯೇಟ್ ಮಾಡಿ. ಅವಾಗಿನ ಕಾಲದಲ್ಲಿ ಮುಖ್ಯಮಂತ್ರಿ ಅಂತ ನಮ್ಮ ವೀರಪ್ಪ ಮೊಯ್ಲಿಯವರು ಮುಖ್ಯಮಂತ್ರಿ ಇದ್ದರು. ಬೆಂಗಳೂರು ಸಿಟಿ BMP ಮೇಯರ್ ಆಗಿ ನಮ್ಮ BS ಸುಧನ್ವ ಅಂತಿದ್ರು. ಅವ್ರ ಪಾಪ ಇಲ್ಲ ಅವರು. ಆಮೇಲೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ವಾರ್ಡ್ ಅಂತ ಏನು ಈಗಿದೆ, ಅವಾಗ ಕೈಗಾರಿಕಾ ನಗರ ವಾರ್ಡ್ ಅಂತ ಇತ್ತು. ಅದಕ್ಕೆ ನಮ್ಮ KM ಸುಂದರರಾಜುಲು ಅಂತೇಳಿ ಅವರು ಡೆಪ್ಟಿ ಮೇಯರ್ ಆವಾಗ ಸಂದರ್ಭದಲ್ಲಿ. ಸರಿ, ಎಲ್ಲ ಮೀಟಿಂಗ್ ಆವಾಗ ಎಲ್ಲ ಕಾರ್ಪೊರೇಟರ್ಸ್ ಮೀಟಿಂಗ್ ಕರೆದೆ. ಅವಾಗ ನಮ್ಮ ಸುರೇಶ್ ಕುಮಾರ್ ಅವರು, ಎಕ್ಸ್ಪೀರಿಯನ್ಸ್ ಸುರೇಶ್ ಕುಮಾರ್ ಅವರು, ಆಮೇಲೆ ML ಶಾಸಕರಾದಂಥ ನರೇಂದ್ರ ಬಾಬು ಅವರು, ಎಲ್ಲ ಪ್ರತಿಯೊಬ್ಬರು ಲೀಡ್ರುಗಳು, ಆಮೇಲೆ ಆನಂದು, ಮತ್ತು ಅವತ್ತು ಮೇಯರ್ ಅಂತ CM ನಾಗರಾಜು, ರುಕ್ಮಿಣಿ ಅಮ್ಮ, ಪದ್ಮಾವತಿಯವರು, ಆಮೇಲೆ ಈಗ ನಮ್ಮ ವಿ ಸೋಮಣ್ಣ ಅವರು ಮೇನ್ ಪಿಲ್ಲರ್. ಈ ಒಂದಿಷ್ಟಕ್ಕೆ ವಿ ಸೋಮಣ್ಣ ಅವರು ಭಾಳ ಪ್ರಮುಖವಾದ ಪಾತ್ರ ವಹಿಸಿದ್ರು. ಅವತ್ತು ಭಾಳ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಯಿತು. ಆಮೇಲೆ ಅವತ್ತು ಜೀವೋ ಕೂಡ ಆಯಿತು. 94ರಲ್ಲಿ ಆ ರಸ್ತೆಗೆ ಒಂದು ನಾಮಕರಣ ಮಾಡೋ ಮುಖಾಂತರ ಒಂದು ನಾಂದಿ ಆಡ್ದು. ಭಾಳ ಖುಷಿ ಆಯ್ತು ನಿಜವಾಗ್ಲು. ಭಾಳ ದೊಡ್ಡ ಮಟ್ಟಕ್ಕೆ ಆಯ್ತು ಅದು. ಬಟ್ ಅದು ಅವತ್ತು ನಮ್ಮ ಇದ್ರಲ್ಲಿ ಆಯ್ತಂತ ಎಲ್ಲರಿಗೂ, ಯಾಕಂದ್ರೆ ನಮ್ಮೆಲ್ಲ ಪ್ರತಿಯೊಂದು ಈ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಪ್ರಮುಖ ಎಲ್ಲ ನಾಯಕರಿಗೆ, ಈ ನಮ್ಮ RV ಹರೀಶ್ ಆಗ್ಬೋದು, ಹುಚ್ಚಪ್ಪನವ್ರು ಆಗ್ಬೋದು, ಎಲ್ಲರಿಗೂ ನಾವು ಕೃತಜ್ಞತೆ ಸಲ್ಲಿಸಲೇಬೇಕು. ಯಾಕಂದ್ರೆ ಪ್ರತಿ ಒಬ್ಬರು ಕೂಡ ನಮ್ಮ KL ಮೋಹನ್ ಆಗ್ಬೋದು, ಸುಮಾರು ಜನ ನಮ್ಮ ರಾಜಾಜಿನಗರ ರಾಜ್ಕುಮಾರ್ ರಸ್ತೆ ಬರ್ತಕ್ಕಂಥ ನಮ್ಮ ಜೇಡ್ರಳ್ಳಿ ಗ್ರಾಮ ಇರ್ಬೋದು, ಆಮೇಲೆ ನಮ್ಮ ರಾಮಂದ್ರ ಜನತೆ ಇರ್ಬೋದು, ಆಮೇಲೆ ನಮ್ಮ ಸಿದ್ದರಾಮ್ ದಿಣ್ಣೆ, ನಮ್ಮ ಎದ್ಲೂರು ದಿಣ್ಣೆ, ಶಿವನಹಳ್ಳಿ, ಆಮೇಲೆ ದಾಸರಹಳ್ಳಿ, ಆಮೇಲೆ ಪ್ರಕಾಶ್ ನಗರ, ಆಮೇಲೆ ಕೇತ್ಮಾರ್ನಹಳ್ಳಿ, ಆಮೇಲೆ ಸುಬ್ರಹ್ಮಣ್ಯ ನಗರ, ಗಾಯತ್ರಿ, ಪ್ರತಿ ಒಬ್ಬರು ಕೂಡ ಆವತ್ತು
ಈ ಒಂದು ನಮ್ಮ ಹೋರಾಟಕ್ಕೆ ಕೂಡ ಸ್ಪಂದಿಸಿದ್ರು. ಅದು ನಾವು ರೀಚ್ ಮಾಡ್ದು. ಬಟ್ ಅದನ್ನ ನಾವೆಲ್ಲೂ ಯಾರು ಪಾಲಾಗದಂತೆ ಡಾಕ್ಟರ್ ರಾಜ್ಕುಮಾರ್ ಹೆಸರು ಇಡುವ ಮುಖಾಂತರ ಯಶಸ್ವಿ ಆದವು. ನಿಮ್ಮ ಬ್ಯಾನರ್ನಲ್ಲಿ ಎಷ್ಟು ಹೀರೋಗಳು ಹೊರ ಬಂದಿದ್ದಾರೆ ಅಂತ ತಿಳ್ಕೊಬೋದಾ? ಸರ್ ನಮ್ಮ ಬ್ಯಾನರಲ್ಲಿ ಒಂದೇನಂದ್ರೆ ಆ್ಯಕ್ಚುಲಿ ಫಸ್ಟು ಸುದೀಪ್ ಮಾಡಬೇಕಾಯ್ತು, ಅದೇ ನಮ್ಮ ಅದೃಷ್ಟ ಇಲ್ಲ. ಆಮೇಲೆ ನಮ್ಮ ಬ್ಯಾನರ್ ಮುಖಾಂತರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಉಟ್ಕೊಬೇಕಾಯ್ತು. ಆ ಭಗವಂತನ ಇಚ್ಛೆ ಇತ್ತು. ಹೌದು, ಅವರು ದೊಡ್ಡ ಮಟ್ಟಕ್ಕೆ ಬೆಳೆದ್ರು, ಖುಷಿ ಆಗ್ತದೆ. ಅವರು ಒಳ್ಳೇದಾಗುತ್ತೆ, ಇವಾಗ ಒಳ್ಳೇದಾಗುತ್ತೆ ಖಂಡಿತವಾಗ್ಲು. ಬಟ್ ಏನಂದರೆ ನಾವು ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಬೇಕು. ಹೌದು, ತಲೆಗೇರಿಸ್ಕೊಂಬಾರ್ದು, ಯಾರೂ ಇರಲ್ಲ. ಆಮೇಲೆ ಶಿಷ್ಯ ದೀಪಕ್ಕು ತುಂಬ ಆ ಥರ ತುಂಬ ಜನ ಕಲಾವಿದರು, ತಂತ್ರಜ್ಞರು ಎಲ್ಲ ನಮ್ಮ ಟೆಕ್ನಿಷಿಯನ್ಸ್ ಆಲ್ಮೋಸ್ಟ್ ಇವತ್ತು ಇಂಡಸ್ಟ್ರಿ ರೂಲ್ ಮಾಡ್ತಾ ಇರೋದು ನಮ್ಮ ಮೆಜೆಸ್ಟಿಕ್ ಬರ್ತಕ್ಕಂಥ ಟೆಕ್ನಿಷಿಯನ್ಸೇ ಇವತ್ತು ಬೇಸ್ ಆಫ್ ದಿ ಇಂಡಸ್ಟ್ರಿ. ಓಕೆ ಓಕೆ ಓಕೆ. ಪ್ರಮುಖವಾದ ಒಂದು ವಿಷಯ, ದರ್ಶನ್ ಅವ್ರನ್ನ ರಾಜಕೀಯಕ್ಕೆ ತರಬೇಕು ಅಂತ ನೀವು ಪ್ರಯತ್ನ ಪಟ್ಟಿದ್ರಂತೆ, ಅದ್ರ ಬಗ್ಗೆ ಹೇಳಕ್ಕೆ ಏನು ಇಷ್ಟಪಡ್ತೀರಾ? ಇಲ್ಲ, ಇದು ಆ್ಯಕ್ಚುಲಿ ದರ್ಶನ್ ಅವರು ಅವಾಗ ಅಪ್ಕಮಿಂಗ್ ಸ್ಟಾರ್. ಒಂದು 7-8 ಸಿನಿಮಾ ಮಾಡಿದರು. ಅವಾಗ ಆ್ಯಕ್ಚುಲಿ ನನಗೆ ಕುಮಾರಣ್ಣ ಅವರು ಕರೆ ಮಾಡ್ತಾರೆ, SD ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಫೋನ್ ಮಾಡಿ, ಹರೀಶ್ ಮಾತಾಡಬೇಕು ಬಾ ಅಂತೇಳಿ ಅಂತ. ಸರಿ, ನಾವು ಹೋಗ್ತೀನಿ. ಹೋಗಿ ಅದೇ ನಮ್ಮ ದೇವೇಗೌಡರು ಸಾಹೇಬರು, ನಮ್ಮ ಕುಮಾರಣ್ಣ ಅವರು ಒಂದು ಹೇಳ್ತಾರೆ, ಇಲ್ಲ ಈ ಥರ ಹಿಂಗೆ ದರ್ಶನ್ನ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ನಿಲ್ಲಿಸ್ಬೇಕಂತೇಳಿ ಅಂದ್ಕೊಂಡಿದ್ದೀವಿ. ಇನ್ನೇನು ಹರೀಶ್ ಅಂತ ಕೇಳಿ ನನ್ನ ಕುಮಾರಣ್ಣ ಕೇಳ್ತಾರೆ, ಇಲ್ಲ ಅಣ್ಣ, ಸಖತ್ತು ಒಳ್ಳೆ ಸ್ಟ್ರಾಟಜಿ ಇದು, ಮಾಡಿ ನಿಲ್ಲಿಸ್ಬೋದು ಅಂತೇಳಿ ಅಂತ. RL ಜಾಲಪ್ಪ ಅವ್ರ ವಿರುದ್ಧ. ಸರಿ ಆಯಿತು, ಇಲ್ಲ ಕರೆಕ್ಟ್ ಅಂದರೆ ಸರಿ ಆಯಿತು ಅಂತ ನೀವು ದರ್ಶನ್ಗೆ ಒಂದು ಸತಿ ಹೇಳ್ಬಿಟ್ಟು, ಅವನೇನು ಬೇಡ ದರ್ಶನ್ ಬರಲಿ, ಮಿಕ್ಕಿದ್ದ ಖರ್ಚು ವೆಚ್ಚ ಏನಿದೆ ಪ್ರತಿಯೊಂದು ನಾವು ಪಾರ್ಟಿ ಮಾಡುತ್ತೆ, ಅವನು ಬಂದು ನಾಮಿನೇಷನ್ ಮಾಡಿ ನಿಂತು ಪ್ರಚಾರಕ್ಕೆ ಬರಲಿ ಸಾಕು. ಒಂದು ಯಂಗ್ಸ್ಟರಲ್ಲಿ ಒಂದು ಅವನ್ನ ಇದು ಮಾಡೋಣ, ಏನು MP ಮೆಂಬರ್ ಆಫ್ ಪಾರ್ಲಿಮೆಂಟ್ ಮಾಡೋಣ, ಮಿಕ್ಕಿದಲ್ಲ ನಾನು ನೋಡ್ಕೊತೀನಿ ಅಂಥೇಳಿ ದರ್ಶನ್ ಕೇಳಿ ನೋಡು ಅಂತೇಳಿ ಅಂದರು. ನಾನು ದೇವೇಗೌಡ ಸಾಹೇಬ್ರಿಗೆ, ಕುಮಾರಣ್ಣಂಗೆ, ಆಯಿತು ಮಾತಾಡ್ಕೊಂಬರ್ತೀನಣ್ಣ, ಆದಷ್ಟು ಬೇಗ ತಿಳಿಸ್ಬೇಕು ನೀನು ಅಂತೇಳಿ ಅಂದರು. ಸರಿ ಆಯಿತು. ಅವತ್ತೇ ಮಧ್ಯೆ ಒಂದು 4 ಗಂಟೆಗೆ ಫೋನ್ ಮಾಡಿದೆ ದರ್ಶನ್ಗೆ, ದರ್ಶನ್ ಸ್ವಲ್ಪ ಮಾತಾಡ್ಬೇಕು, ಇಂಪಾರ್ಟೆಂಟು, ಬರ್ತೀನಿ ಅಂತೇಳಿ. ಅವಾಗ ಮನೆ ಅಲ್ಲಿ BTM ಲೇಔಟಲ್ಲಿತ್ತು ದರ್ಶನ್ ಮನೆ. ಸರಿ ಬನ್ನಿ ಊರುಗಳೇ ಮಾತಾಡ. ಸರಿ ಹೋದೆ. ಹೋಗ್ಬಿಟ್ಟು ದರ್ಶನ್ಗೆ ಹೇಳಿದೆ, ಬನ್ನಿ ಊರುಗಳೇ ಮೇಲ್ಗಡೆ ರೂಮ್ಗೆ ಹೋಗೋಣ. ಸರಿ ಮೇಲ್ಗಡೆ ರೂಮಿಗೆ ಕೂತ್ಕೊಂಡು ಮಾತಾಡ್ತೀವಿ. ಏನು ಗುರುಗಳೇ ಸಮಾಚಾರ? ಏನಿಲ್ಲ ದರ್ಶನ್, ಒಂದು ಒಳ್ಳೆ ಆಫರ್ ಬಂದಿದೆ, ನೀನು ಮಾಡು, ಚಿಕ್ಕ ವಯಸ್ಸಲ್ಲೇ ನೀನು MP ಆಗೋಗ್ಬಿಡ್ತೀಯ ನೀನು, ಅದ್ರ ಜೊತೆ ಸಿನಿಮಾ ಇಂಡಸ್ಟ್ರಿ ಇದ್ದೇ ಇರುತ್ತೆ, ಅದು ಇದು ಪ್ಯಾರಲರ್ ಮಾಡ್ಕೊಂಡು ಹೋಗ್ಬೋದು, ಬಟ್ ಒಂದು ಚಿಕ್ಕ ವಯಸ್ಸಲ್ಲಿ ಒಂದು ಆ ಸ್ಥಾನಮಾನ ಸಿಕ್ಕರೆ ಆ ಗೌರವನೇ ಬೇರೆ ಅಂತ. ಆಮೇಲೆ ಹೇಳ್ತೀನಿ, ನಿಂಗೆ ಚಿಕ್ಕಬಳ್ಳಾಪುರಲ್ಲಿ ಆ ಕ್ಷೇತ್ರದಲ್ಲಿ ನಿಂತ್ಕೊಬೇಕು ನೀನು, ದೇವೇಗೌಡರು ಕುಮಾರಣ್ಣ ಇಬ್ಬರು ಪ್ರತಿಯೊಂದು ಅವರೆಲ್ಲ ನೋಡ್ಕೊಳ್ತಾರೆ, ನೀವೊಂದು ನಾಮಿನೇಷನ್ ಮಾಡು ಅಂತೆಲ್ಲ ಹೇಳಿದ್ದಾರೆ. ಹಿಂಗೆ ಪ್ರತಿಯೊಂದು ದೇವೇಗೌಡರು ಕುಮಾರಣ್ಣ ಏನು ಹೇಳಿದ್ರು ಪ್ರತಿಯೊಂದು ಹೇಳ್ತೀನಿ, ದರ್ಶನ್ಗೆ ಹೇಳ್ತೀನಿ. ಅಯ್ಯೋ ಗುರುಗಳೇ, ರಾಜಕೀಯ ನನಗೆ ಸಿನಿಮಾ ಮಾಡ್ತಾಯಿದ್ದೀನಿ, ಇವಾಗ ಒಂದೊಂದು ಸಿನಿಮಾಗಳು ಮಾಡ್ತಾಯಿದ್ದೀನಿ, ಹೆಂಗೆ ಗುರುಗಳೇ ಆಗುತ್ತಾ, ಕಷ್ಟ ಆಗ್ಬಿಡುತ್ತೆ, ಹೆಂಗೆ ಪಾಪ ಒಂಚೂರು ಆಸೆ ಇದೆ ದರ್ಶನ್ಗೆ, ಪೊಲಿಟಿಕ್ಸ್ ಆಸೆ ಇದೆ. ಓಕೆ. ಬಟ್ ಆದರೂ ಭಯ ಅನ್ನೋದಿತ್ತು, ಅಯ್ಯೋ ರಾಜಕಾರಣ ಹಂಗೆ ಇವಾಗ ತನಕ ಇಲ್ಲಿ ಬರ್ತಾನೆ, ಅಟ್ಲೀಸ್ಟ್ ಒಂದು ಸ್ಟೇಬಲ್ ಆಗಬೇಕು ಇಂಡಸ್ಟ್ರಿಲಿ ಅಂತೇಳಿ ದರ್ಶನ್ಗೆ ಇತ್ತದು. ಆಮೇಲೆ ನಾನು ತುಂಬ ಹೇಳಿದೆ, ನೋಡಿ ದರ್ಶನ್, ಅದು ಒಂದು ಒಳ್ಳೆ ಅವಕಾಶ ಇದು, ನಾನು ನಿಂತ್ಕೊತೀನಿ ಫುಲ್ಲು ನಿನ್ನ ಜೊತೆಗೆ, ಇನ್ನೇನಿದೆ ಕುಮಾರಣ್ಣ ದೇವೇಗೌಡರು ಹೇಳೋ, ನಾನು ನಿಂತ್ಕೊತೀನಿ ನಿನ್ನ ಜೊತೆಗೆ, ನಿನ್ನ ತಲೆ ಕಟ್ಸ್ಕೊಂಬೇಡ, ನೀನು ನೋಡಿ ನಿರ್ಧಾರ ತಗೋ ನೀನು ಅಂತೇಳಿ. ಗುರುಗಳೇ, ನೀವು ಪದೇ ಹಿಂಗೆ ಹೇಳಿ ಭಯ ಶುರು ಆಗ್ತಾಯಿದೆ ನನಗೆ ಅಂತೇಳಿ ಪಾಪ ಹೇಳ್ದೆ ದರ್ಶನ್. ಅವತ್ತೇನೋ ಒಪ್ಪಿದ್ರೆ ದರ್ಶನ್ ಅವತ್ತೇನೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಇರ್ತಿದ್ರು, ಚಿಕ್ಕ ವಯಸ್ಸಲ್ಲೇ MP ಆಗಿ ನೋಡ್ಬೋದಾಯ್ತು. ಹೇಳ್ದೆ ಪಾಪ ಅವ್ನಿಗೆ. ಅದಾದ್ಮೇಲೆ ಆ್ಯಕ್ಚುಲಿ ರಾಜಕಾರಣ ಅಂತ ಅವನು ದರ್ಶನ್ ನಾನು ನೋಡ್ದಂಗೆ ಅಲ್ಲಿ ಏನು ರಾಜಕಾರಣ ಅಂತ ಮತ್ತೆ ನೋಡಿದ್ದು ಗುರ್ಸ್ಕೊಂಡಿದ್ದು ಪಾಪ ಸುಮಲತಾ ಅವರಿಂದ. ಅವರು ಬೈ ಎಲೆಕ್ಷನ್ ಆಯ್ತಲ್ಲ, ಸೊ ಅವಾಗ ಜಾಸ್ತಿ ಅವರು ಯಶ್ ಅವ್ರು ಕಾಣಿಸ್ಕೊಂಡಿದ್ದು ಒಂದು ಆ ಪ್ರೀತಿ. ಬಟ್ ಒಂಚೂರು ರಾಜಕೀಯದ ಆಸೆನೂ ಇದೆ ದರ್ಶನ್ಗೆ.
ಜನರಿಗೆ ಸೇವೆ ಮಾಡ್ಬೇಕನ್ನೋದು ಇದ್ದಿದೆ. ಹ್ಮ್ 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 ಬಟ್ ಆವಾಗ ನಾನು ಆಫರ್ ಕೊಟ್ಟಾಗ ದೇವೇಗೌಡರು ಕರೆದು ದೇವೇಗೌಡರು ಕುಮಾರಣ್ಣ ಕರೆದು ಹೇಳಿದಾಗ ಅವ್ನು ಸ್ವಲ್ಪ ಭಯ ಆಯಿತು ಅವ್ನಿಗೆ, ದರ್ಶನ್ಗೆ. ಹ್ಮ್ 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 ಬಟ್ ಅವನು ಅವತ್ತಿನ ಕಾಲದಲ್ಲಿ ಒಪ್ಪಿಟ್ಟಿದ್ರೆ ಸಣ್ಣ ವಯಸ್ಸಲ್ಲೇ ಒಂದು ಹೌದು. ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿ ನೋಡ್ಬೋದಾಯಿತು. ಬಟ್ ಅವತ್ತು ಒಂದು ಒಳ್ಳೆ ಆಫರ್ ಬಂತು ದೇವೇಗೌಡರು ಕುಮಾರಣ್ಣದಿಂದ. ಹ್ಮ್ ಹ್ಮ್ ಬಟ್ ಅವರು ಕೂಡ ಕುಮಾರಣ್ಣ ಹೇಳಿದ್ರು, ನೋಡು ಪಾಪ ತುಂಬಾ ಕಷ್ಟ ಬಿದ್ದ ಹುಡುಗ, ತೂಗುದೀಪ್ ಶ್ರೀನಿವಾಸ್ ಮಗ, ಹ್ಮ್ ಹ್ಮ್ ಮಾಡೋಣ ಯಾಕಂದ್ರೆ ಹೆಸರು ಬರ್ದೆ ಒಂದು ಆರ್ಟಿಸ್ಟ್ ನಿಲ್ಲಿಸ್ಬೇಕಂತೇಳಿ ಅನ್ಕೊಂಡಿದ್ದೀವಿ, ದರ್ಶನ್ನೇ ನಿಲ್ಸೋಣ ಅಂತೇಳಿ ಒಂದು ಇದು ಉದ್ದೇಶನೂ ಚೆನ್ನಾಗಿತ್ತು. ಮಾತು ಓಕೆ ಓಕೆ ಮಿಕ್ಕಿದ ಏನಿದೆ ನಾವೆಲ್ಲ ಖರ್ಚು ಮಾಡಿ ಗೆಲ್ಸೋಣ ಅಂತೇಳಿ ಕುಮಾರಣ್ಣವ್ರಿಗೆ ಆಸೆ ಇತ್ತು. ಹ್ಮ್ 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 ಹೊಸೊಬ್ರು ಕಲಾವಿದರು ಇಂಡಸ್ಟ್ರಿಗೆ ಬರ್ತಾ ಇದ್ದಾರೆ, ಆರ್ಟಿಸ್ಟ್ಗಳೆಲ್ಲ. ಅವ್ರ ಬಗ್ಗೆ ಸ್ವಲ್ಪ ಏನಾದ್ರು ಹೇಳೋದಾದ್ರೆ ಏನ್ ಹೇಳ್ತೀರಾ? ಸರ್ ಅವಾಗ ಹೇಳಿದಲ್ಲ, ಒಂದು ಯಾರೇ ಬರಲಿ ಕಲಾವಿದರು ಒಂದು ಹೀರೋ ಆಗ್ಬೇಕು ಅಂತ ಬರ್ತಾರಲ್ಲ. ಶ್ರದ್ಧೆ ಭಕ್ತಿ ಇರಬೇಕು. ಹ್ಮ್ ನಾವು ಮಾಡೋ ಅಂಥ ಕೆಲಸ ಕಾರ್ಯಗಳಲ್ಲಿ ಹ್ಮ್ ಒಂದು ಡೆಡಿಕೇಶನ್ ಇದ್ದು 100%. ಯಾವ ಕ್ಷೇತ್ರದಲ್ಲಿ ಬೇಕಾದ್ರೆ ಬರ್ತಾರೆ, ಸಿನಿಮಾ ಇಂಡಸ್ಟ್ರಿ ಅಂತಾನೆ ಅಲ್ಲ, ಹ್ಮ್ ಹ್ಮ್ ಯಾವ ಕ್ಷೇತ್ರದಲ್ಲಿ ಒಂದು ನಾವು ಮಾಡೋಂಥ ಕೆಲಸ ಕಾರ್ಯ ಶ್ರದ್ಧಾ ಭಕ್ತಿ ಇದೆ, ಖಂಡಿತವಾಗ್ಲೂ ಯಾರು ಬೇಕಾದ್ರೆ ಅಚೀವ್ ಮಾಡ್ತಾರೆ, ಮಾಡ್ಬೋದು. ಹ್ಮ್ ಬಟ್ ಏನಂದ್ರೆ ಒಂದು ಡಿಸಿಪ್ಲಿನ್, ದೊಡ್ಡವರು ಚಿಕ್ಕವರು ಒಂದು ಗೌರವ ಕೊಡೋದು ಕಲಿಬೇಕು. ಹೌದು ಹೌದು. ಆ ಸಂಸ್ಕಾರ ಇಲ್ಲಾಂದ್ರೆ ಯಾವನು ಬಿಡಿಯಲ್ಲ. ಹ್ಮ್ 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 ಅಷ್ಟು ಹೇಳ್ಬೋದು. ಸರ್, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬ ಸಂತೋಷ. ಪ್ರಿನ್ಸ್ ಸ್ಟುಡಿಯೋಸ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನೀವು ದಯವಿಟ್ಟು ಆಶೀರ್ವಾದ ಮಾಡಿ. ಖಂಡಿತ ಖಂಡಿತ ಥ್ಯಾಂಕ್ ಯು ಸೋ ಮಚ್. ಭಗವಂತ ಇದ್ದಾನೆ, ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ. ಥ್ಯಾಂಕ್ ಯು ಸೊ ಮಚ್.